ಆತ್ಮಿಕ ಆಲೋಚನೆಗಳು. ಯಾವುದನ್ನ ನಿನಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅದನ್ನ ನೋಡ್ಲಿಕ್ಕೆ ನೋಡ್ಬೇಡ್ರಿ. ಯಾವುದು ದೇವರ ವಾಕ್ಯ ಹೇಳ್ತಾರೆ ಅದನ್ನ ನೋಡ್ಲಿಕ್ಕೆ ಪ್ರಾರಂಭಿಸ್ರಿ. ಡಾಕ್ಟರ್ ಹೇಳ್ಬೋದು ನೀನ್ ಮುಗಿತು ನಡೆಯಕ್ಕಾಗಲ್ಲ ಇನ್ ಲೈಫ್ ಲಾಂಗ್ ಅಂತ ಹೇಳ್ತಾರೆ, ಅದನ್ನ ನೋಡ್ಬೇಡ್ರಿ. ನೀವು ದೇವರ ಆತ್ಮನ ಮೂಲಕ ನಡೆಯುವುದನ್ನ ನೋಡ್ರಿ. ಒಬ್ಬ ವ್ಯಕ್ತಿ ದೇವರ ಆತ್ಮನಿಲ್ಲದ ವ್ಯಕ್ತಿಯ ಆಲೋಚನೆಯಲ್ಲಿ ಇಷ್ಟು ಶಕ್ತಿ ಇದೆ ಅಂದಮೇಲೆ ಪವಿತ್ರ ಆತ್ಮ ಇದ್ದು ಅಂತ ನಾವು ಮಾಡುವ ಆಲೋಚನೆ ಇಷ್ಟು ಶಕ್ತಿ ಇದೆ. ಹಲ್ಲೆಲೂಯಾ. ಆತ್ಮಿಕ ಆಲೋಚನೆಗಳು ಏನ್ ಹೇಳ್ರಿ? ಕಳೆದ ವಾರ ನಿಮಗೆ ನಾವು ವಾಕ್ಯ ಹೇಳಿದ್ವಿ, ಆತ್ಮಿಕ ಮನಸ್ಸುಳ್ಳವರಾಗಿರಿ, ಆತ್ಮಿಕ ಮನೋಭಾವನೆ ಉಳ್ಳವರು, ಬಿ ಸ್ಪಿರಿಚುವಲ್ ಮೈಂಡೆಡ್, ಆತ್ಮಿಕ ಮನೋಭಾವನೆ ಉಳ್ಳವರಾಗಿರಿ. ಇವತ್ತು ಆತ್ಮಿಕ ಆಲೋಚನೆಗಳುಳ್ಳವರಾಗಿರಿ. ನಿಮ್ಗೆ ಗೊತ್ತಾ, ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ಆಲೋಚನೆಗಳು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ. ಇವತ್ತು ನಮ್ಮ ಜೀವಿತದಲ್ಲಿ ನಾವೇನಾದ್ರೂ ಇದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಆಲೋಚನೆಗಳು ಕೂಡ ಮುಖ್ಯ ಕಾರಣ. ಮನುಷ್ಯನು ಏನಾದ್ರೂ ಆಗಬೇಕಾದ್ರೆ ಅವನು ಮೊದಲು ಆಲೋಚನೆ ಮಾಡ್ತಾನೆ. ಅವನು ಏನು ಆಲೋಚಿಸ್ತಾನೋ ಅದರ ಪ್ರಕಾರ ತೀರ್ಮಾನಗಳನ್ನು ತಗೊಳ್ತಾನೆ. ಮನುಷ್ಯನು ಏನನ್ನು ಆಲೋಚಿಸ್ತಾನೋ ಅದರ ಪ್ರಕಾರ ಆಯ್ಕೆಗಳನ್ನ ಮಾಡ್ತಾನೆ. ಹಾಗಾದ್ರೆ ಆಲೋಚನೆ ಮಾಡುವಂಥದ್ದು ಎಷ್ಟು ಪ್ರಾಮುಖ್ಯವಾಗಿದೆ. ಅದರಲ್ಲಿ ನಾನು ಮಾಡುವಂತ ಆಲೋಚನೆ ಆತ್ಮಿಕ ಆಲೋಚನೆ ಆಗಿದ್ರೆ ಅದು ನನ್ನ ಜೀವಿತದಲ್ಲಿ ಎಷ್ಟು ಸಹಾಯ ಆಗ್ತದೆ, ಎಷ್ಟು ಆಶೀರ್ವಾದವಾಗ್ತದೆ. ಒಂದು ವೇಳೆ ನಾನು ಮಾಡುವಂತ ಆಲೋಚನೆ ಲೌಕಿಕವಾಗಿ ಸೈತಾನನಿಂದ ಬಂದದ್ದಾಗಿದ್ರೆ ಅದು ನನ್ನ ಜೀವಿತವನ್ನ ನಾಶ ಮಾಡ್ತದೆ. ಹಾಗಾಗಿ ಇವತ್ತು ಈ ಆತ್ಮಿಕ ಆಲೋಚನೆಗಳ ಕುರಿತಾಗಿ ನಾವು ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸತ್ಯವೇದ ತೆಗೆದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. 5ರಿಂದ 8 ವಚನ ದಯಮಾಡಿ ಯಾರಾದ್ರೂ ಒಬ್ರು ಓದ್ತೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ರಿಂದ 8ನೇ ವಚನ. ಓಕೆ, ಎಸ್, ಹಾ, ಹ್ಮ್ 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 ಸಾಕು. ಓಕೆ, ದೇವರ ವಚನ ಹೇಳ್ತದೆ, ಶರೀರ ಭಾವವನ್ನ ಅನುಸರಿಸುವವರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆದ್ರೆ ಪವಿತ್ರಾತ್ಮನನ್ನ ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಬೈಬಲ್ ಹೇಳ್ತದೆ ಅದು ಮರಣ. ಆದ್ರೆ ಪವಿತ್ರಾತ್ಮನ ಗಳ ಮೇಲೆ ಮನಸ್ಸಿಡೋದು ಅದು ಜೀವವೂ ಆಗಿದೆ, ಮನಃಶಾಂತಿಯೂ ಆಗಿದೆ. ಅರ್ಥ ಮಾಡ್ಕೊಡ್ರಿ, ಇವತ್ತು ಮನುಷ್ಯನು ಅನೇಕ ರೀತಿಯಾದ ಆಲೋಚನೆಗಳನ್ನ ಮಾಡ್ತಾನೆ. ಆಲೋಚನೆ ಮಾಡದಿರುವಂತ ಮನುಷ್ಯ ಯಾರು ಇಲ್ಲ. ಅವನು ಏನೇ ಮೊದಲು ಕೆಲಸ ಮಾಡಬೇಕಾದ್ರೆ ಮೊದಲು ಆಲೋಚನೆ ಮಾಡ್ತಾನೆ. ಆ ಆಲೋಚನೆ ಪ್ರಕಾರ ಆತನು ತೀರ್ಮಾನಗಳನ್ನು ತೆಗೆದುಕೊಂಡು ಆ ಕೆಲಸಗಳಲ್ಲಿ ತೊಡಗ್ತಾನೆ. ಇವತ್ತು ನನ್ನ ಉದ್ದೇಶ ಏನಂದ್ರೆ, ನೀವು ಮಾಡುವಂತ ಪ್ರತಿಯೊಂದು ಆಲೋಚನೆ ಒಂದು ವೇಳೆ ನಿಮ್ಮ ಶರೀರ ಬಾಹುದವುಗಳ ರೀತಿಯಲ್ಲಿ, ಅಂದ್ರೆ ನಿನ್ನ ಶರೀರ ಏನ್ ಹೇಳ್ತದೆ, ಶರೀರದ ಅಭಿಲಾಷೆಗಳು ಏನ್ ಹೇಳ್ತದೆ, ಲೋಕ ಏನ್ ಹೇಳ್ತದೆ, ಇದರ ಮೇಲೆ ನೀನು ಏನಾದ್ರೂ ಆಲೋಚನೆ ಮಾಡಿದರೆ ಬೈಬಲ್ ಹೇಳ್ತದೆ ಅದು ಮರಣ. ನಿನ್ನ ಆಲೋಚನೆಯಿಂದ ನೀನು ಮರಣ ಹೊಂದಬಹುದು. ಸೂಸೈಡ್ ಮಾಡಿಕೊಳ್ಳುವಂತ ಆಲೋಚನೆ ಕೊಡುವಂಥದ್ದು ಪವಿತ್ರಾತ್ಮನಲ್ಲ.
ಸುಸೈಡ್ ಮಾಡ್ಕೊಳ್ಳುವಂತ ಆಲೋಚನೆ ಕೊಡುವಂಥದ್ದು ಲೋಕ, ಸೈತಾನನು, ಶರೀರ. ಇವತ್ತು ಆ ಮನುಷ್ಯ ಆತ್ಮಹತ್ಯೆ ಮಾಡೋದಕ್ಕಿಂತ ಮುಂಚೆ ಆಲೋಚಿಸ್ತಾನೆ, ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೋಬೇಕಂತ. ಹೌದಾ? ಏನಾದ್ರೂ ಮಾಡೋಕ್ಕಿಂತ ಮುಂಚೆ ಅವನು ಆಲೋಚಿಸ್ತಾನೆ. ಹಾಗಾದ್ರೆ ನಮ್ಮ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದೇ ಹೇಳ್ತಾ ಇದೆ. ನೀವು ಮಾಡುವಂತ ಆಲೋಚನೆಗಳು ಎಷ್ಟು ಪವರ್ಫುಲ್ ಆಗಿದೆ, ಶಕ್ತಿಶಾಲಿಯಾಗಿದೆ. ಪವಿತ್ರ ಆತ್ಮನಿಂದ ದೇವರು ನಮಗೆ ಕೊಟ್ಟಂತ ಆತ್ಮ, ಆತನು ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನು. ಆತನು ಯಾವಾಗೂ ನಮ್ಮ ಜೊತೆಗಿರುವುದಕ್ಕಾಗಿ, ಇನ್ನೊಂದು ಹೇಳ್ತದೆ, ಅದು ನಮಗೆ ಸಹಾಯ ಮಾಡೋದಕ್ಕಾಗಿ ಬಂದಂತವ್ರು. ಈ ಸಹಾಯಕನ ಸಹಾಯ ತಗೊಂಡು ನಾವು ಆಲೋಚನೆ ಮಾಡಿದ್ರೆ ಬೈಬಲ್ ಹೇಳ್ತದೆ, ಅದು ನಿನಗೆ ಜೀವವಾಗಿರ್ತದೆ, ಅದು ನಿನಗೆ ಮನಃಶಾಂತಿ ಆಗಿರ್ತದೆ. ಹಾಗಾದ್ರೆ ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಆಲೋಚನೆಗಳನ್ನು ಮಾಡ್ತೇವೆ. ಒಂದ್ಸರಿ ಈಗ ನೀವು ಮತ್ತೆ ಆಲೋಚನೆ ಮಾಡ್ರಿ, ನಾನು ಮಾಡೋ ಎಲ್ಲ ಆಲೋಚನೆಗಳು ಅವು ನನ್ನಿಂದ ಬರ್ತಾ ಇದೆಯೋ ಅಥವಾ ನನ್ನ ಒಳಗಡೆ ಪವಿತ್ರಾತ್ಮನಿಂದ ಬರ್ತಾ ಇದೆಯೋ, ಈ ಶರೀರದಿಂದ ಬರ್ತಾ ಇದೆಯೋ ಅಥವಾ ಪವಿತ್ರಾತ್ಮನಿಂದ ಬರ್ತಾ ಇದೆಯೋ? ಇವತ್ತು ನಮ್ಮ ಜೀವಿತದಲ್ಲಿ ನಾವು ಏನಾದ್ರೂ ಇದ್ದೇವೆ ಅಂದ್ರೆ, ಈ ಸ್ಥಿತಿಯಲ್ಲಿ ಇದ್ದೇವೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಆಲೋಚನೆಗಳು. ಇವತ್ತು ನಾನು ಯಾವ ಸ್ಥಿತಿಯಲ್ಲಿ ಇದ್ದೇನೆ ಇದಕ್ಕೆ ಕಾರಣ ಬೇರೆಯವರಲ್ಲ. ಅನೇಕರು ಹೇಳ್ತಾರಲ್ಲ, ನನ್ನ ಈ ಸ್ಥಿತಿಗೆ ಇವರು ಕಾರಣನೋ. ನಿಮ್ಮ ಪರಿಸ್ಥಿತಿಗೆ, ನಿಮ್ಮ ಸ್ಥಿತಿಗೆ ಬೇರೆ ಯಾರು ಕಾರಣರಲ್ಲ, ನೀವು ಮಾಡಿದ ಆಲೋಚನೆಗಳು ಅದಕ್ಕೆ ಕಾರಣ. ನೀವು ನಿನ್ನೆ ದಿವಸ ಆಲೋಚನೆ ಮಾಡಿದ್ರಿ, ಇವತ್ತು ನಾನು ಭಾನುವಾರ ಈ ಚರ್ಚೆಗೆ ಹೋಗ್ತೇನೆ, ಇಷ್ಟು ಗಂಟೆಗೆ ಹೋಗ್ತೇನೆ ಮಾಡಿದ್ರಿ, ಬಂದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಆಲೋಚನೆ ಮಾಡಿದ್ರಿ, ಇವತ್ತು ನಾನು ಈ ಬಟ್ಟೆ ಹಾಕೊಂಡು ಬರ್ತೇನೆ ಅಂತ. ಹೌದಾ? ನೀವು ಏನ್ ಆಲೋಚನೆ ಮಾಡಿದ್ರಿ ಅದಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ. ನಂಬ್ತೀರಾ? ಸುಮ್ನೆ ಆಲೋಚನೆ ಮಾಡಿದ್ರಿ ಡಮ್ ಅಂತ ಬಂದ್ರ? ಇಲ್ಲ. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಆಲೋಚಿಸಿದ್ರಿ, ಎಷ್ಟು ಗಂಟೆಗೆ ಹೋಗ್ಬೇಕು, ಯಾವ ಬಟ್ಟೆ ಹಾಕೊಳ್ಬೇಕು, ಯಾವ ಬಸ್ ಹಿಡಿಬೇಕು, ಯಾವಾಗ ಯಾವ ಗಾಡಿ ಹತ್ತಬೇಕು, ಎಲ್ಲವನ್ನ ಆಲೋಚನೆ ಮಾಡಿ ನೀವು ಇಲ್ಲಿ ಬಂದಿದ್ದೀರಿ. ಅದ ಅರ್ಥ ಏನಂದ್ರೆ, ಈಗ ನೀವು ಇಲ್ಲಿರುವುದು ನಿಮ್ಮ ಆಲೋಚನೆ ಪ್ರಕಾರ ನೀವು ಇಲ್ಲಿದ್ದೀರಿ. ಇದು ನಿಮ್ಮ ಮಾಡಿದ ಆಲೋಚನೆ ರಿಸಲ್ಟ್. ನೀವು ಇಲ್ಲಿದ್ದೀರಿ, ನೀವು ಮಾಡಿದ ಆಲೋಚನೆ ರಿಸಲ್ಟ್ ನಿಮ್ಮ ಬಟ್ಟೆ ಹಾಕೊಂಡಿದ್ದೀರಿ. ನೀವು ಏನ್ ಬಟ್ಟೆ ಹಾಕೋಬೇಕು, ಏನ್ ಊಟ ಮಾಡ್ಬೇಕು, ಇದೆಲ್ಲವನ್ನ ಮುಂಚಿತವಾಗಿ ನೀವು ಆಲೋಚಿಸ್ತೀರಿ. ಇವತ್ತು ಮನೆಯಲ್ಲಿ ಸಿಸ್ಟರ್ಸ್ ಎಲ್ಲ ಅಡಿಗೆ ಮಾಡೋಕ್ಕಿಂತ ಮುಂಚೆ ಆಲೋಚಿಸ್ತಾರೆ ಏನ್ ಮಾಡ್ಬೇಕಂತ. ಆಲೋಚನೆ ಮಾಡ್ಬಿಡ್ತೀರಾ ಸುಮ್ಮನೆ ಕೈ ಬಂದಂಗೆ? ಇಲ್ಲ, ಏನೇ ಮಾಡ್ಬೇಕಂದ್ರೂ ಒಂದು ಆಲೋಚನೆ. ಇವತ್ತು ಏನ್ ಮಾಡೋಣ? ಅರ್ಥ ಆಗ್ತದೆ ನಾನು ಹೇಳಿದ್ ನಿಮಗೆ? ಹಾಗಾದ್ರೆ ಆಲೋಚನೆಗೆ ಎಷ್ಟು ಶಕ್ತಿ ಇದೆ ಅನ್ನಲಿಕ್ಕೆ ನಾನು ಇವತ್ತೊಂದು ಸಂದೇಶ ಹೇಳ್ತಾ ಇದ್ದೇನೆ. ಹಾಗಾದ್ರೆ ನಾವು ಮಾಡುವಂತ ಆಲೋಚನೆ ನನ್ನ ಶರೀರದಿಂದ, ಶೈತಾನನಿಂದ, ಲೋಕದಿಂದ ಬಂದ್ರೆ ಅದು ನನಗೆ ಮರಣವಾಗ್ತದೆ. ಮರಣ ಅಂದ್ರೆ ಏನ್ ಗೊತ್ತಾ? ಲಾಸ್. ಆಶೀರ್ವಾದ ಇಲ್ಲದೆ ಇರುವುದೆಲ್ಲವೂ ಮರಣ. ನನ್ನ ಜೀವಿತದಲ್ಲಿ ಅಭಿವೃದ್ಧಿ ಇಲ್ಲ, ಸಕ್ಸಸ್ ಇಲ್ಲ. ಕಾರಣ ನನ್ನ ಆಲೋಚನೆಗಳು. ಇನ್ನೊಬ್ಬರ ಮೇಲೆ ನಾವು ಬ್ಲೇಮ್ ಮಾಡೋದನ್ನು ನಿಲ್ಲಿಸ್ಬೇಕು. ನಾವು ಯಾವ ಆಲೋಚನೆಗಳನ್ನ ಮಾಡ್ತೇವೆ ಆ ಆಲೋಚನೆಗಳ ಪ್ರಕಾರ ನಿರ್ಧಾರಗಳನ್ನು ತಗೊಳ್ತೇವೆ. ಆದ್ರೆ ಇಲ್ಲಿ ಹೇಳ್ತಾ ಇದೆ, ಹಾಗಾದ್ರೆ ನೀವು ಶರೀರ ಭಾವದಿಂದ ಆಲೋಚನೆ ಮಾಡಿದರೆ, ಆಂಪ್ಲಿಫೈಡ್ ಬೈಬಲ್ ಓದ್ರಿ, ಇಫ್ ಯು ಥಿಂಕ್ ಅಕಾರ್ಡಿಂಗ್ ಟು ಯುವರ್ ಫ್ಲೆಶ್, ನಿಮ್ಮ ಶರೀರದಿಂದ ನೀವು ಆಲೋಚನೆ ಮಾಡಿದರೆ ಅದರ ಮೇಲೆ ಮನಸ್ಸಿಡ್ತೀರಿ, ಅದರಿಂದ ನಿಮಗೆ ಮರಣ ಬರ್ತದೆ. ಆದ್ರೆ ಪವಿತ್ರ ಆತ್ಮನು ನಿಮ್ಮ ಒಳಗಡೆ ಇರುವಾಗ ಆತನ ಮೂಲಕ ನೀವು ಆಲೋಚಿಸಿದ್ರೆ ಅದು ನಿಮಗೆ ಜೀವವಾಗ್ತದೆ. ಹಲ್ಲೆಲೂಯ. ಹಾಗಾದ್ರೆ ಇವತ್ತು ನಮ್ಮ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟ್. ನಾನು ಡಿಕ್ಷನರಿ ನಿನ್ನೆ ರಾತ್ರಿ ಸ್ವಲ್ಪ ಥಾಟ್ಸ್ ಅನ್ನುವಾಗ ಸ್ವಲ್ಪ ಅದ್ರ ಬಗ್ಗೆ ಹುಡುಕ್ತಿರ್ತೇನೆ. ನಾನು ನೆಟ್ಟಲ್ಲಿ ಡಿಕ್ಷನರಿ ನೋಡದೆ, ನನ್ನ ಡಿಕ್ಷನರಿ ಒಳಗಡೆ ನಮ್ಮ ಕಡೆ ಸಣ್ಣದಿದೆ, ಆ ಡಿಕ್ಷನರಿ ಅಷ್ಟು ಬರಲಿಲ್ಲ. ಸೊ ಆಕ್ಸ್ಫರ್ಡ್ ಡಿಕ್ಷನರಿ ಒಳಗಡೆ ಅದರ ಡೆಫಿನಿಷನ್ಗಳನ್ನು ನೋಡಿದೆ. ಅದ್ರ ಒಳಗಡೆ ನೋಡಿದೆ ಏನಿದೆ ಅಂತ ಹೇಳಿದ್ರೆ ಅದನ್ನೇ ನಾನು ಕಾಪಿ ಪೇಸ್ಟ್ ಮಾಡಿದೆ. ಥಾಟ್ಸ್, ಆಲೋಚನೆಗೆ ಇದು ನಾನು ಹೇಳಿ ನಿಮ್ಗೆ ಕನ್ನಡದಲ್ಲಿ ವಿವರಿಸ್ತೇನೆ. ಏನಂದ್ರೆ, ಥಾಟ್ಸ್ ಆರ್ ದ ಪಿಕ್ಚರ್ಸ್ ಆಫ್ ಮೈಂಡ್ ದಟ್ ಹ್ಯಾವ್ ಕನ್ಸ್ಟ್ರಕ್ಟಿವ್ ಆರ್ ಡಿಸ್ಟ್ರಕ್ಟಿವ್ ಪಾಸಿಬಿಲಿಟೀಸ್ ಅಂತ ಬರ್ತದೆ. ಅಂದ್ರೆ ಆಲೋಚನೆಗಳು ಮನುಷ್ಯನ ಮನಸ್ಸಿನಲ್ಲಿರುವಂತ ಚಿತ್ರಣಗಳಂತೆ. ಏನ್ ಹೇಳ್ರಿ? ಆಲೋಚನೆಗಳು ಮನುಷ್ಯನ ಮನಸ್ಸಿನಲ್ಲಿರುವ ಚಿತ್ರಗಳು, ಪಿಕ್ಚರ್ಸ್. ಅವು ಕನ್ಸ್ಟ್ರಕ್ಟಿವ್ ಆಗಿರಬಹುದು, ಡಿಸ್ಟ್ರಕ್ಟಿವ್ ಆಗಿರ್ಬೋದು. ಅಂದ್ರೆ ಏನಂದ್ರೆ, ಅವು ರಚನಾತ್ಮಕವಾಗಿಯೂ ಆಗಿರ್ತದೆ, ಇನ್ನೊಂದು ಹೇಳ್ತದೆ ಅದಕ್ಕೆ ನಾಶಕರವಾಗಿಯೂ ಇರ್ತದೆ. ಅಂದ್ರೆ ನೀನ್ ಕೆಟ್ಟದನ್ನ ಆಲೋಚನೆ ಮಾಡುವಾಗ ನಿನ್ನ ಜೀವಿತದಲ್ಲಿ ನಾಶನ ಸಂಭವಿಸ್ತದೆ. ನೀನು ಒಳ್ಳೆಯದನ್ನ ಆಲೋಚನೆ ಮಾಡುವಾಗ ಅದು ನಿನ್ನ ಜೀವಿತಕ್ಕೆ ಒಳ್ಳೆಯದನ್ನಾಗಿ, ರಚನಾತ್ಮಕವಾಗಿ, ಅದು ಆಶೀರ್ವಾದವಾಗಿ ಮಾರ್ಪಡ್ತದೆ. ಹಾಗಾದ್ರೆ ಎಲ್ಲಕ್ಕೂ ಬೇಸ್ ಏನು?
ಫೌಂಡೇಶನ್ ಏನು, ಅಡಿಪಾಯ ಏನಂದ್ರೆ ನೀನ್ ಮಾಡುವ ಆಲೋಚನೆ. ನೀನ್ ಆಲೋಚಿಸುವಾಗಲೇ ನಿನ್ ಮೈಂಡ್ ಅಲ್ಲಿ ಒಂದು ಚಿತ್ರ ಕಾಣಿಸ್ತದ ನಿನಗೆ. ಹೌದು. ಈಗ ನಾನೊಂದು ಹೇಳ್ತೀನಿ, ಜಸ್ಟ್ ಕೆಂಪು ಕಲರ್ ಅನ್ನು ಆಲೋಚಿಸ್ರಿ. ಕೆಂಪು ಕಲರ್ ಚಿತ್ರ ಬಂತ ಕೆಂಪುದು ಮೈಂಡ್ ಅಲ್ಲಿ, ಮಾತಾಡ್ರಿ. ನಾನು ಹೇಳ್ತೀನಿ, ಹೊರಗಡೆ ಪಾಸ್ಟರ್ ಕಾರ್ ಇದೆ. ಯಾವ ಕಾರ್ ಇದೆ ಬಂತ? ಅದು ಅಲ್ಲಿದೆ, ನೀವು ಅದು ನೋಡ್ಲಿ. ಬಟ್ ಎಲ್ಲಿ ನೋಡ್ತಾ ಇದ್ರಿ ಈಗ? ಆಲ್ರೆಡಿ ಮನಸ್ಸಿನಲ್ಲಿ ಬಂತ, ಕೆಂಪುದು ಇಲ್ಲಿದೆ. ಅಂದ್ರೆ ಕೆಂಪು ಅನ್ನುವಂತ ಚಿತ್ರ ನಿಮ್ ಮೈಂಡ್ ಅಲ್ಲಿ ಬಂತು. ಅಂದ್ರೆ ಆಲೋಚನೆಗಳು ಮನಸ್ಸಿನಲ್ಲಿರುವ ಚಿತ್ರಣಗಳು. ಹಾಗಾದ್ರೆ ಇವತ್ತು ನೀನು ಏನ್ ಆಲೋಚಿಸ್ತಿ ಅದು ನಿನ್ನ ಮನಸ್ಸಿನಲ್ಲಿ ಚಿತ್ರವಾಗಿ ಮಾರ್ಪಡ್ತದೆ. ನೀನು ಯಾವಾಗಲೂ ರೋಗದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ನಾಶನ ಬಗ್ಗೆ, ಮರಣದ ಬಗ್ಗೆ ಆಲೋಚನೆ ಮಾಡುವಾಗ ನಿನ್ನ ಮನಸ್ಸಿನ ಒಳಗಡೆ ಅದು ಚಿತ್ರಣ ರೆಡಿ ಆಗ್ತಿರ್ತದೆ. ಅಂದ್ರೆ ಏನ್ ಗೊತ್ತಾ, ಇನ್ನೊಂದು ಹೇಳ್ಬೇಕಂದ್ರೆ ನಿನ್ನ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ನಡೀತಿರ್ತದೆ. ನಿನ್ನ ಮದುವೆ ಒಳಗಡೆ ಒಂದು ಪ್ರೋಗ್ರಾಮ್ ಫೀಡ್ ಆಗ್ತದೆ. ಮರಣದ ಪ್ರೋಗ್ರಾಮ್ ಫೀಡ್ ಆಗ್ತದೆ. ಮರಣದ ಪ್ರೋಗ್ರಾಮ್ ಫೀಡ್ ಆದಾಗ ಜೀವ ಎಲ್ಲಿಂದ ಬರ್ತದ? ಸಾಧ್ಯನಾ? ಸಾಧ್ಯ ಇಲ್ಲ. ನನ್ನ ಜೀವಿತದಲ್ಲಿ ಅಯ್ಯೋ ನನ್ ಸೋಲು ಇದನ್ನ ನೀನು ಆಲೋಚನೆ ಮಾಡುವಾಗ ನಿನ್ನ ಮೆದುಳಿನ ಒಳಗಡೆ ಸೋಲಿನ ಒಂದು ಪ್ರೋಗ್ರಾಮ್ ರೆಡಿ ಆಯ್ತು. ಅವಾಗ ಗೆಲುವು ಸಿಗ್ತದ? ನೋ. ಅಯ್ಯೋ ಎಲ್ರು ಉದ್ಧಾರ ಆಗ್ತಾ ಇದ್ದಾರೆ, ಎಲ್ರು ಅಭಿವೃದ್ಧಿ ಆಗ್ತಾ ಇದಾರೆ, ನಾನು ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ಇದನ್ನೇ ಆಲೋಚಿಸ್ತಿರ್ತೀರಿ. ಇದೇ ನಿನ್ನ ಮೈಂಡ್ ಒಳಗಡೆ ಪ್ರೋಗ್ರಾಮ್ ಫೀಡ್ ಆಗ್ತದೆ. ಅವಾಗ ಎಲ್ಲಿ ಆಗ್ತೀರಾ? ಹೇಳ್ರಿ. ಸಾಧ್ಯನೇ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಾನು ಬರೆದೇನೆ, ಅಂಟಿಲ್ ಯು ಚೇಂಜ್ ಯುವರ್ ಥಿಂಕಿಂಗ್ ಯು ಕಾಂಟ್ ಚೇಂಜ್ ಯುವರ್ ಲೈಫ್. ನಿನ್ನ ಆಲೋಚನೆಗಳನ್ನ ಬದಲಾಯಿಸುವವರೆಗೂ ನಿನ್ನ ಜೀವಿತ ಬದಲಾಗುವುದಿಲ್ಲ. ಪಾಸ್ಟರ್ ಯಾಕೆ ನನ್ನ ಲೈಫ್ ಹಿಂಗೆ? ಎಲ್ರು ಮೇಲೆ ಹೋಗ್ತಾ ಇದ್ದಾರೆ. ಹಲೋ, ಫಸ್ಟ್ ಆಲೋಚನೆ ಬದಲಾಯಿಸಪ್ಪ. ನೀನ್ ಆಲೋಚನೆ ಮಾಡಕ್ ಸ್ಟಾರ್ಟ್ ಮಾಡೋ ಅವ್ರಿಗಿಂತ ಮುಂಚೆ ನಾನು ಹೋಗ್ತೇನೆ, ಅವ್ರಿಗಿಂತ ವೇಗವಾಗಿ ನಾನು ಹೋಗ್ತೇನೆ. ಇದನ್ನ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ರಿ. ಯಾವಾಗ ಇದನ್ನ ಪ್ರಾರಂಭಿಸ್ತೀರಿ, ಇದು ನಿಮ್ಮ ಮನಸ್ಸಿನ ಒಳಗಡೆ ಒಂದು ಚಿತ್ರಣವನ್ನ ಮೂಡಿಸ್ಲಿಕ್ಕೆ ಪ್ರಾರಂಭಿಸ್ತದೆ. ನಾನು ಯಾವ್ದು ಹೇಳಿದ್ರು ಬಿಬ್ಲಿಕಲ್ ಆಗಿ ಹೇಳ್ತಾ ಇದ್ದೇನೆ. ಬೈಬಲ್ ಅಲ್ಲಿರೋ ಸಂಗತಿಗಳನ್ನ ಹೇಳ್ತೇನೆ, ಬೇರೆ ಏನು ಹೇಳುದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಎಲ್ಲಿವರೆಗೂ ನಿನ್ನ ಆಲೋಚನೆಗಳನ್ನ ನೀನು ಬದಲಾಯಿಸುವುದಿಲ್ಲ, ಅಲ್ಲಿ ತನಕ ನಿನ್ನ ಜೀವಿತ ಬದಲಾಗುವುದಿಲ್ಲ, ನಿನ್ನ ಸ್ಥಿತಿ ಬದಲಾಗುವುದಿಲ್ಲ, ನಿನ್ನ ಪರಿಸ್ಥಿತಿಗಳು ಬದಲಾಗುವುದಿಲ್ಲ. ಹಾಗಾದ್ರೆ ನಿನ್ನ ಸ್ಥಿತಿ ಬದಲಾಗಬೇಕಾದ್ರೆ, ಪರಿಸ್ಥಿತಿ ಬದಲಾಗಬೇಕಾದ್ರೆ ನಿನ್ನ ಆಲೋಚನೆ ಬದಲಾಯಿಸು. ಪಕ್ಕದವರೆಗೆ ಇಡ್ರಿ, ನಿನ್ನ ಆಲೋಚನೆ ಬದಲಾಯಿಸು. ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೊಂದು ತಪ್ಪಾದ ಅಭಿಪ್ರಾಯ ಬಂತು. ಏನ್ ಹೇಳ್ರಿ? ಈಗ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ತಪ್ಪಾದ ಅಭಿಪ್ರಾಯ ಬಂತು. ಅವಾಗ ಅವನ ಬಗ್ಗೆ ನೀವೇನ್ ಆಲೋಚಿಸ್ತೀರಿ? ಒಳ್ಳೇದು ಆಲೋಚಿಸ್ತೀರಾ? ನೀವು ಅವನ ಬಗ್ಗೆ ತಪ್ಪಾದ ಆಲೋಚನೆ ಮಾಡುವಾಗ ನಿಮ್ ಮೈಂಡ್ ಅಲ್ಲಿ ಏನಾಯ್ತು? ಅವನ ಬಗ್ಗೆ ನೆಗೆಟಿವ್ ತಪ್ಪಾದ ಆಲೋಚನೆ ಬಂದ್ಬಿಡ್ತು. ಅವ ಸರಿಯಾಗಿರ್ತಾನೆ, ಮತ್ತ ಅವನ ಮುಂದೆ ಬರ್ತಾನೆ. ಅವಾಗ ನೀವು ಅವ್ನು ನೋಡುವಾಗ ಏನ್ ನೋಡ್ತೀರಿ? ಅವ ಸರಿಯಾಗಿದ್ದು ನಿಮ್ಗೆ ಗೊತ್ತಿದ್ಯಾ? ಇಲ್ಲ. ಅವನನ್ನ ಯಾಕೆ ನೀವು ಅದೇ ರೀತಿ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಿ ಹೇಳ್ರಿ? ಸಮಸ್ಯೆ ಇಲ್ಲಿದೆ, ಸಮಸ್ಯೆ ಮೆದುಳಿನಲ್ಲಿದೆ. ಪ್ರೋಗ್ರಾಮ್ ಫೀಡ್ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಅವನು ಪಾಪ ಚೆನ್ನಾಗಾದ್ರೂ ಕೂಡ ಅವನ ನೋಡುವಾಗ ನೀವು ಚೆನ್ನಾಗಿರೋದನ್ನ ನೋಡುದಿಲ್ಲ, ಕೆಟ್ಟದ್ದನ್ನೇ ನೋಡ್ತೀರಿ. ಯಾಕೆಂದ್ರೆ ನಿನ್ನ ಮನಸ್ಸು ಒಳಗಡೆ, ನಿನ್ನ ಮೈಂಡ್ ಒಳಗಡೆ ಅದು ಪ್ರೋಗ್ರಾಮ್ ಮಾಡಿರ್ತೀರಿ. ಹಾಗಾಗಿ ಏನ್ ಬದಲಾಯಿಸ್ಬೇಕ್ರಿ? ಆಲೋಚನೆ. ನೀನ್ ಮಾಡುವಂತ ಆಲೋಚನೆ ಬದಲಾಯಿಸು, ನಿನ್ನ ಲೈಫ್ ಬದಲಾಗ್ತದೆ. ಓಕೆ. ಸೊ ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಆಲೋಚನೆಗಳು ಏನಾಗಿದ್ದಾವೆ? ಮನಸ್ಸಿನಲ್ಲಿರುವ ಚಿತ್ರಣಗಳು. ಹಾಗಾದ್ರೆ ನಿನ್ನ ಮೈಂಡ್ ಅಲ್ಲಿ ಇವತ್ತು ಯಾವ ಚಿತ್ರಣ ಹಾಕೊಂಡಿದ್ಯಾ ನಿನ್ನ ಜೀವಿತದ ಬಗ್ಗೆ, ನಿನ್ನ ಲೈಫ್ ಬಗ್ಗೆ? ನೀನು ನಿನ್ನ ಮೆದುಳಿನಲ್ಲಿ ಯಾವ ಚಿತ್ರಣವನ್ನು ಇಟ್ಕೊಂಡಿದೀಯಾ? ನೀನು ಮುಂದಿನ ವರ್ಷ, ಮುಂದಿನ 5 ವರ್ಷದಲ್ಲಿ ಯಾವ ಸ್ಥಾನದಲ್ಲಿ ಇರುವುದನ್ನು ನಿನ್ನ ಚಿತ್ರಣ ಹಾಕೊಂಡಿದೀಯಾ? ಏನನ್ನ ನೋಡ್ತಾ ಇದ್ದೀರಿ? ಏನ್ ನೋಡ್ತಾ ಇದ್ದೀರಿ? ದೇವರು ನಮಗೆ ಎಷ್ಟೋ ವಾಗ್ದಾನಗಳನ್ನ ಮಾಡಿದ್ದಾರೆ, ಹೌದಾ? ಎಷ್ಟೋ ದೇವರು ವಾಗ್ದಾನಗಳು, ಒಡಂಬಡಿಕೆಗಳು, ನಮ್ಮ ಪ್ರಾಮಿಸ್ಗಳು ಹೇಳ್ತದೆ. ಅವೆಲ್ಲವನ್ನ ನಾವು ಓದ್ತೀವಿ, ನಂಬ್ತೀವಿ. ಬಟ್ ಅದ್ರ ಬಗ್ಗೆ ಆಲೋಚಿಸ್ತೀರಾ? ಪ್ರಶ್ನೆ. ಮಾತಾಡೋದ್ರಿಂದ ಅಷ್ಟೇ ಅಲ್ಲ ರೀ, ಅದರ ಬಗ್ಗೆ ಆಲೋಚಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆಲೋಚಿಸೋದ ಅರ್ಥ ಏನಂದ್ರೆ, ಅದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಚಿತ್ರಣ ಬರಲಿಕ್ಕೆ ಪ್ರಾರಂಭ ಆಗ್ಬೇಕು. ಎಲ್ಲಿ ತನಕ ಅದು ಬರುವುದಿಲ್ಲ, ಅಲ್ಲಿ ತನಕ ನಿನಗೆ ಸಾಧ್ಯ ಇಲ್ಲ.
ಓಕೆ, ದೇವರು ಆದಿಕಾಂಡ ಪುಸ್ತಕದ 15ನೇ ಅಧ್ಯಾಯಕ್ಕೆ ಬರೋಣ. ಆ ದೇವರು ಅಬ್ರಹಾಮನಿಗೆ 12ನೇ ಅಧ್ಯಾಯದಲ್ಲಿ ನಿನ್ನ ಸ್ವದೇಶವನ್ನ, ನಿನ್ನ ಬಂಧು ಬಳಗವನ್ನ ಎಲ್ಲವನ್ನ ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಹೌದಾ? ಯಾರಿಗೆ ಹೇಳಿದ್ರು? ಅಬ್ರಹಾಮನಿಗೆ ಹೇಳ್ತಾರೆ. ಅಬ್ರಹಾಮನಿಗೆ ಹೇಳಿದ ತಕ್ಷಣ ಅಬ್ರಹಾಮ್ ಏನ್ ಮಾಡ್ದ? ದೇವರ ಮಾತಿಗೆ ವಿಧೇಯನಾಗಿ 12ನೇ ಅಧ್ಯಾಯದಲ್ಲಿ ತನ್ನ ಕುಟುಂಬವನ್ನ, ಬಂಧು ಬಳಗವನ್ನ, ಸ್ವಂತ ಮನೆಯನ್ನ, ಸ್ವಂತ ಅಪ್ಪ ಅಮ್ಮನನ್ನ ಬಿಟ್ಟು ದೇವರು ತೋರಿಸುವ ಸ್ಥಳಕ್ಕೆ ಓಡಿ ಬಂದ. ಬಿಟ್ಟು ಬಂದ ಮೇಲೆ 15ನೇ ಅಧ್ಯಾಯಕ್ಕೆ ಬರ್ತೇವೆ ನಾವು. ಎಷ್ಟೋ ವರ್ಷಗಳು ನಡೀತು, ಕಾಲಗಳು ಕಳೀತು, ಮದುವೆ ಆಗಿ ತುಂಬಾ ವರ್ಷಗಳಾಯ್ತು. 15ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಒಂದು ವಾಗ್ದಾನ ಮಾಡ್ತಾರೆ ಅವನಿಗೆ. ಯಾರಿಗೆ? 1ರಿಂದ ಓದೋಣ. ಓಕೆ. ಭಯಪಡಬೇಡ. ಓಕೆ, ಏನಂತ ಹೇಳ್ತಾ ಇದ್ದಾರೆ? ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದೆ. ಓಕೆ, ನೆಕ್ಸ್ಟ್. ಓಕೆ, ಹಲೋ, ಏನ್ ಹೇಳ್ತಾ ಇದ್ದಾನೆ ಅವನು? ನೀ ನನಗೆ ಏನ್ ಕೊಟ್ರೇನ್ಪಾ? ಸಿ, ಇವನಿಗೆ ಯಾವ ಚಿಂತೆ? ಆಸ್ತಿ ಚಿಂತೆ, ಮಕ್ಕಳಲ್ಲ. ಯಾಕೆ ದೇವ್ರು ಏನ್ ಹೇಳಿದ್ರಿ ಇಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ದೇವ್ರು ಹೇಳ್ತಾರೆ, ಅಬ್ರಾಹ್ಮಣೇ ನೀನ್ ಭಯಪಡಬೇಡ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೇನೆ. ದೇವರು ಅವನ ಫ್ಯೂಚರ್ ತೋರಿಸ್ತಾ ಇದ್ದಾನೆ. ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೇನೆ. ಅಷ್ಟೇ ಹೇಳ್ತಾ ಇಲ್ಲ ಅವನು ಹೇಳ್ತಾ ಇದ್ದೇನೆ, ನಿನಗೋಸ್ಕರ ಬಹುಮಾನ ಇಟ್ಟಿದ್ದೇನೆ. ಅದಕ್ಕೆ ಅಬ್ರಾಹ್ಮಣ ಹೇಳ್ತಾನೆ, ಸ್ವಾಮಿ ಏನ್ ಕೊಟ್ರೆ ಏನಪ್ಪ, ನನಗೇನಿಲ್ಲ. ಬಹುಮಾನ ಅನ್ನುವಾಗ ಅವನ್ ತಿಳ್ಕೊಂಡ ಆಸ್ತಿ, ಪ್ರಾಪರ್ಟಿ. ದೇವ್ರು ಹೇಳ್ತಾ ಇರೋದೇ ಸಂತಾನ ಕೊಡ್ತೇನೆ ಅಂತ, ದೇವ್ರು ಹೇಳ್ತಾ ಇರೋದೇ ನಿನಗೆ ಮಕ್ಕಳನ್ನು ಕೊಡ್ತೇನೆ ಅಂತ. ಬಟ್ ಅವನ್ ತಿಳ್ಕೊಂಡ, ನೀನ್ ಏನ್ ಕೊಟ್ರೇನು ಸ್ವಾಮಿ, ನನಗೇನಿಲ್ಲ. ಅವಾಗ ಅಬ್ರಾಹ್ಮಣಲ್ಲಿರುವಂತ ಅಪನಂಬಿಕೆಯು ಅರ್ಥ ಆಯ್ತು ಅವನಿಗೆ, ದೇವರಿಗೆ. ಈ ಮನುಷ್ಯನ್ ನಿಂಗೆ ಬಿಟ್ರೆ ಇವನಿಗೆ ಆಶೀರ್ವಾದ ಬರುವುದಿಲ್ಲ. ಅದಕ್ಕಾಗಿ ಅವನನ್ನು ಒಂದು ಮಾತು ಹೇಳ್ತಾರೆ. ಹಾಗಾದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ? ಕೂಡಲೇ, ಎಲ್ಲಿ ಅಂದ್ರೆ ಈಗ ನೀವು, ಓಕೆ, ಮಾತಾಡಿ, ನೋಡ್ರಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನೇ ನಿನಗೆ ಬಾಧ್ಯಸ್ಥನು ಅಂತ ಹೇಳ್ತಾನೆ. ಸಿ, ಏನ್ ಹೇಳ್ತಾನೆ ಎಂದು ಹೇಳಿದ ತಕ್ಷಣ ಹೊರಗಡೆ ಕರ್ಕೊಂಡ್ ಬರ್ತಾನೆ. ಯಾಕೆಂದ್ರೆ ಈ ಮನುಷ್ಯನ ಮೈಂಡ್ ಒಳಗಡೆ ಒಂದು ಚಿತ್ರಣ ಇದೆ, ನನಗೆ ಮಕ್ಕಳಿಲ್ಲ ಅನ್ನೋಂಥ ಚಿತ್ರಣ ಇದೆ. ಈಗ ದೇವರು ಇವನ ಮನಸ್ಸಿನಲ್ಲಿ ಚಿತ್ರಣವನ್ನು ಬದಲಾಯಿಸಬೇಕು. ಇವನ ಮೈಂಡ್ ಅಲ್ಲಿರುವಂತ ಆ ಪಿಕ್ಚರ್ ಚೇಂಜ್ ಮಾಡ್ಬೇಕು. ಇವನ ಆಲೋಚನೆ ಬದಲಾಯಿಸಬೇಕು. ಮೊದಲು ಆಲೋಚನೆ ಬದಲಾಗದೆ ಇವನು ಮಕ್ಕಳಾಗುದಿಲ್ಲ ಅಂತ ಗೊತ್ತಾಯ್ತು ದೇವರಿಗೆ. ಅದಕ್ಕಾಗಿ ದೇವ್ರು ಒಂದು ಪ್ಲಾನ್ ಮಾಡಿ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅವನನ್ನ ಹೊರಗಡೆ ಕರ್ಕೊಂಡ್ ಬಂದು ಏನ್ ಹೇಳ್ತಾರೆ ನೋಡ್ರಿ, ಈಗೇನ್ ಹೇಳ್ತಾರೆ ದೇವರು? ಆಕಾಶದ ಕಡೆಗೆ ನೋಡು. ಸಿ, ನಿನ್ನಿಂದ ಒಂದು ವೇಳೆ ನಕ್ಷತ್ರಗಳನ್ನ ಲೆಕ್ಕಿಸುವುದಾದ್ರೆ ಲೆಕ್ಕಿಸು ಅಂತ ಹೇಳುವಾಗ ಇವನು ಎನ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಯ್ಯೋ ದೇವ್ರಿ, ಬಹಳ ಇದಾವೆ, ಎನ್ಸಕ್ ಆಗುದಿಲ್ಲ. ಎನ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು. ಆದ್ರೆ ಆವಾಗ ನಾವು ನೋಡ್ತೇವೆ, ಆಗುದಿಲ್ಲ ಅವನಿಗೆ ಲೆಕ್ಕಿಸಲಿಕ್ಕೆ. ಆಗುದಿಲ್ಲ. ಆದಾಗ ನಿನ್ನ ಸಂತಾನವು ಅಷ್ಟಾಗುವುದು. ಹಲೋ, ಏನಿದ್ರ ಅರ್ಥ? ಇಲ್ಲಿ ತನಕ ಅವನ ಆಲೋಚನೆ ಏನಿತ್ತಂದ್ರೆ, ಇಸ್ಮಾಯಿಲೇ ನನಗಿನ್ ಮುಂದೆ, ನನ್ನ ಆಸ್ತಿ ಎಲ್ಲ ಅವನಿಗೆ ಹೋಗ್ತದೆ, ಈದವನಿಗೆ. ಬಟ್ ದೇವ್ರು ಹೇಳ್ತಾರೆ, ಇಲ್ಲ, ನಿನಗೆ ಮಕ್ಕಳಾಗ್ತದೆ. ಎಲ್ಲಾಗ್ತದೆ? ನಿನಗೆ ಮಕ್ಕಳ ಹೇಳಿದ್ರು ಸಹ ಅವನ ಮೈಂಡ್ ಒಳಗಡೆ ಬರ್ತಾ ಇಲ್ಲ ಮಕ್ಕಳಾಗೋ ವಿಷಯದಲ್ಲಿ. ನೋಡ್ರಿ, ದೇವರು ವಾಗ್ದಾನ ಮಾಡ್ತಾರೆ. ಆ ವಾಗ್ದಾನವನ್ನ ಬರೀ ನಾವು ಕಿವಿಯಾರ ಕೇಳಿ ಬಿಟ್ರೆ ವಾಗ್ದಾನ ನೆರವೇರುವುದಿಲ್ಲ. ದೇವರು ಮಾಡಿದ ವಾಗ್ದಾನಗಳನ್ನ ಆಲೋಚಿಸ್ಲಿಕ್ಕೆ ಪ್ರಾರಂಭಿಸಬೇಕು. ದೇವರು ಮಾಡಿದ ವಾಗ್ದಾನಗಳನ್ನ ಮನಸ್ಸಿನಲ್ಲಿ ಚಿತ್ರಣ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಯಾಕೆ ದೇವರು ಇವನಿಗೆ ಆಕಾಶದ ನಕ್ಷತ್ರಗಳು ತೋರಿಸ್ತಾರಂದ್ರೆ, ಇವನ್ ಎವ್ರಿ ಟೈಮ್ ದೇವರು ವಾಗ್ದಾನ ನೋಡುವಾಗ ಅವನ ಮೈಂಡ್ ಒಳಗಡೆ ಆಕಾಶದ ನಕ್ಷತ್ರಗಳಷ್ಟು ಎಣಿಕೆಗಳಾಗ್ಬೇಕು. ಏನ್ ಹೇಳ್ತಾ ಇದಾರೆ? ನಿನ್ನಿಂದ ನೋಡು ಆಗುದಿಲ್ಲ ಅನ್ನುವಾಗ, ನಿನ್ನ ಸಂತಾನವು ಅಷ್ಟಾಗುದು ಅನ್ನುವಾಗ, ಆಗ ಅಬ್ರಾಹ್ಮ ಏನ್ ಮಾಡ್ದ? ಅಲ್ಲಿ ತನಕ ಅವನಿಗೆ ನಂಬಿಕೆ ಬರುವುದು ನಿನ್ನ ಆಲೋಚನೆಗಳು ಬದಲಾದಾಗ.
ಅವನ ಆಲೋಚನೆ ಹಂಗಿರ್ಲಿಲ್ಲ. ಅವನ ಆಲೋಚನೆ ಏನಿತ್ತು? ನನಗೊಬ್ಬನೇ ಈಗ ಇಸ್ಮಾಯಿಲ್ ಬಿಟ್ರೆ ನನಗೆ ಮಕ್ಕಳಾಗುಲ್ಲ, ಇದು ಅವನ ಆಲೋಚನೆ. ಬಟ್ ದೇವ್ರಿಗೆ ಇವನ ಆಲೋಚನೆ ಮೊದಲು ಬದಲಾಯಿಸ್ಬೇಕಂತ ಹೇಳಿ ದೇವರು ನಕ್ಷತ್ರಗಳನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಅಬ್ರಾಮನಿಗೆ ಇನ್ನೊಂದು ಹೇಳಿರ್ತಾರೆ. ಏನಂತ ಹೇಳಿದ್ರೆ, ನಾನು ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಲೋಟ ಅಬ್ರಾಮನನ್ನು ಬಿಟ್ಟು ಹೋಗುವಾಗ ಬೇಸರದಲ್ಲಿರ್ತಾನೆ. ಯಾರು? ಅಬ್ರಾಮ. ಎಲ್ಲೋ ಒಂದ್ ಕಡೆ ಬೇಸರದಲ್ಲಿರ್ತಾನೆ. ಅಷ್ಟೇ ಅಲ್ಲ, ಲೋಟ ಆರಿಸಿಕೊಳ್ಳುವಾಗ ಒಳ್ಳೇದನ್ನ ಆರಿಸ್ಕೊಂಡಿರ್ತಾನೆ, ಕಣ್ಣಿಗೆ ಕಾಣುವಂಥದ್ದು, ಹಸಿರಾದದ್ದನ್ನ. ಬಟ್ ದೇವರು ಅವನಿಗೆ ಏನ್ ಹೇಳ್ತಾರೆ ಅಂದ್ರೆ, ಅಬ್ರಾಮನಿಗೆ ಲೋಟ ಬಿಟ್ಟು ಹೋದ ತಕ್ಷಣ, ಅಬ್ರಾಮನು ಬಿಟ್ಟು ಬೇರೆ ಆದ ನಂತರ ದೇವರು ಅಬ್ರಾಮನಿಗೆ ಹೇಳ್ತಾರೆ, ನೀನಿರುವ ಸ್ಥಳದಿಂದ ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ ಇದೆ, ಅದರಲ್ಲಿ 4 ಇದೆ. ಆ 4 ದಿಕ್ಕುಗಳಿಗೆ ಕಣ್ಣೆತ್ತಿ ನೋಡು. ಹಲೋ, ನೋಡು ಅನ್ನೋದು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀನು ಏನು ನೋಡ್ತೀಯ ಅದು ಇಂಪಾರ್ಟೆಂಟ್. ಅಲ್ಲಿ ಏನ್ ಹೇಳಿದ್ರು ನೋಡು, ನೀವೇನ್ ನೋಡ್ತೀರಿ ಅದು ಬಹಳ ಇಂಪಾರ್ಟೆಂಟ್ ರೀ. ಅವ ಏನ್ ನೋಡ್ತಾ ಇದ್ದ? ತನಗೆ ಮಕ್ಕಳಿಲ್ಲದನ್ನ ನೋಡ್ತಾ ಇದ್ದ. ದೇವರು ಆತನ ನೋಟವನ್ನು ಬದಲಾಯಿಸಿ ನಿನಗೆ ಆಕಾಶದ ನಕ್ಷತ್ರಗಳಷ್ಟು ಮಕ್ಕಳಾಗುವುದನ್ನು ನೋಡ್ಲಿಕ್ಕೆ ಹೇಳಿದ್ರು. ಅಂದ್ರೆ ಎವ್ರಿ ಡೇ ನೀನು ನೋಡ್ಲಿಕ್ಕೆ ಪ್ರಾರಂಭಿಸಬೇಕು. ಏನನ್ನ? ದೇವರ ವಾಗ್ದಾನಗಳ ನಿನ್ನ ಜೀವಿತದಲ್ಲಿ ನೆರವೇರುತ್ತೆ. ಈಗ ಅಲ್ಲ, ಮುಂದಿನ 5 ವರ್ಷದಲ್ಲಿ ಯಾವ ಸ್ಥಾನದಲ್ಲಿ ಇರ್ತೀಯ ಅದನ್ನ ನೀನು ನೋಡ್ಲಿಕ್ಕೆ ಪ್ರಾರಂಭಿಸಬೇಕು. ಎಲ್ಲಿ ತನಕ ನೀನು ನೋಡುವುದಿಲ್ಲ ಅಲ್ಲಿ ತನಕ ನಿನ್ನ ಜೀವಿತದಲ್ಲಿ ಅದು ಆಗುದಿಲ್ಲ. ಹಲೋ, ಇಲ್ಲಿದ್ದೀರಾ? ಶರೀರ ಹೇಳ್ತದೆ ಪರಿಸ್ಥಿತಿಗಳನ್ನ ನೋಡ್ಲಿಕ್ಕೆ, ಬಟ್ ಪವಿತ್ರಾತ್ಮನ ಹೇಳ್ತಾ ಇದ್ರೆ ಪರಿಸ್ಥಿತಿ ಹಿಂದಿರುವಂತ ಆಶೀರ್ವಾದ ನೋಡ್ಲಿಕ್ಕೆ. ನೀನ್ ಏನ್ ನೋಡ್ತೀಯ? ಏನ್ ನೋಡ್ತೀರಿ? ಶರೀರ ಹೇಳುದು ಆ ಪರಿಸ್ಥಿತಿ ನೋಡ್ತದೆ, ಇದನ್ನೇ ನೋಡಕ್ ಹಚ್ತದೆ. ಅದನ್ನೇ ನೀವು ನೋಡಿ 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 ಆಲೋಚನೆ ಮಾಡಿ ದುಃಖಕ್ಕೆ ಒಳಗಾಗ್ತೀರಿ. ಆದ್ರೆ ಪವಿತ್ರಾತ್ಮ ಹೇಳುದೇನು? ಈ ಪರಿಸ್ಥಿತಿ ನೋಡ್ಬೇಡ, ಈ ರೋಗ ನೋಡ್ಬೇಡ, ಇದ್ರ ಹಿಂದೆ ಒಂದು ಆಶೀರ್ವಾದ ಇದೆ, ಅದನ್ನ ನೋಡ್ಲಿಕ್ಕೆ ಪ್ರಾರಂಭಿಸು. ನೀನ್ ನೋಡು, ನೀನಿರುವ ಸ್ಥಳದಿಂದ ಕಣ್ಣೆತ್ತಿ ನೋಡು. ಇನ್ನೊಂದು ಹೇಳ್ತಾರೆ, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ. ನೋಡ್ರಿ, ಇದಕ್ಕಿಂತ ಮುಂಚೆ ಆಲ್ರೆಡಿ ದೇವ್ರ ಸಂತತಿ ಬಗ್ಗೆ ಮಾತಾಡಾಯ್ತು. ಅವನು 13ನೇ ಅಧ್ಯಾಯ ಅಂದ್ರೆ 15ನೇ ಅಧ್ಯಾಯಕ್ಕಿಂತ ಮುಂಚೆನೆ ಮಾತಾಡಿದ್ರು. ನಿನಗೆ ಸಂತತಿ ಕೊಡ್ತೇನೆ, ನಿನ್ನ ಸಂತಾನವು ಭೂಮಿಯ ಧೂಳಿನಷ್ಟು ಅಸಂಖ್ಯ. ಈ ವಾಗ್ದಾನ ದೇವ್ರು ಆಲ್ರೆಡಿ ಅವ್ನು ಮಾಡಿದ್ರು, ಅವ್ನು ನಂಬಲಿಲ್ಲ. ಅಲ್ಲಿ ಹೇಳ್ತಾನೆ 15, ಏನ್ ಕೊಟ್ರೇನ್ ಸ್ವಾಮಿ ಸಂತಾನ? ಹಲೋ, ದೇವ್ರು ಏನ್ ಹೇಳಿದಾರೆ ನಿನಗೆ? ಆಲ್ರೆಡಿ 13ನೇ ಹೇಳಿದ್ದಾರೆ. ಅಲ್ಲಿ ಆಕಾಶದ ನಕ್ಷತ್ರಗಳನ್ನ ಲೆಕ್ಕ ಮಾಡಕ್ ಹೇಳಿದ್ರು, ಇಲ್ಲಿ ಭೂಮಿಯ ಧೂಳನ್ನ ಲೆಕ್ಕ ಮಾಡಕ್ ಹೇಳಿದ್ರು. ಭೂಮಿಯ ಧೂಳು, ನೀವು ಇಲ್ಲೆಲ್ಲ ಸಮುದ್ರಕ್ಕೆ ಹೋಗಿರ್ತೀರಿ, ಸಮುದ್ರದಲ್ಲಿರುವಂತ ಉಸುಕು ರೇತಿ ಅದನ್ನ ಲೆಕ್ಕ ಮಾಡಕ್ ಆಗ್ತದ ನಿಮ್ಮಿಂದ? ಧೂಳು ಬಿಡ್ರಿ, ಧೂಳಿಗಿಂತ ಸ್ವಲ್ಪ ದಪ್ಪದು ರೇತಿ, ಅದನ್ನ ಲೆಕ್ಕ ಮಾಡಕ್ಕೆ ನಮ್ಮಿಂದ ಆಗುದಿಲ್ಲ. ದೇವ್ರು ಹೇಳ್ತಾರೆ, ನಕ್ಷತ್ರಗಳನ್ನ ಲೆಕ್ಕ ಮಾಡು, ಧೂಳನ್ನ ಲೆಕ್ಕ ಮಾಡು. ಅಂದ್ರೆ ಅವನು ಎನಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅಂತ, ಅದನ್ನೇ ನೋಡ್ಲಿಕ್ಕೆ ಪ್ರಾರಂಭಿಸ್ಬೇಕು. ನಿನ್ನಿಂದ ಎನಿಸ್ಲಿಕ್ಕೆ ಆದ್ರೆ ನೋಡು, ಲೆಕ್ಕ ಮಾಡುವುದಾದ್ರೆ ನಿನ್ನ ಸಂತಾನವನ್ನು ಲೆಕ್ಕಿಸಿದಾದಿತ್ತು. ಅಂದ್ರೆ ಏನು? ಅಷ್ಟು ನಿಂಗೆ ಸಂತಾನ ಸಹ ಕೌಂಟ್ ಮಾಡಕ್ಕಾಗಲ್ಲ, ಅಷ್ಟು ಸಂತತಿ ನಾನು ನಿಂಗೆ ಕೊಡ್ತೇನೆ ಕೊಡ್ತೇನೆ ಕೊಡ್ತೇನೆ. ಬಟ್ ಅದು ನೀನು ನೋಡ್ಲಿಕ್ಕೆ ಪ್ರಾರಂಭಿಸು. ಆಗ ಏನ್ ಮಾಡ್ದ? ರಾತ್ರಿ ಹೊರಗಡೆ ಬಂದಾಗೆಲ್ಲ ಆಕಾಶ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯಾಕೆ? ರಾತ್ರಿ ಏನ್ ಕಾಣಿಸ್ತದ ಅವನಿಗೆ? ನಕ್ಷತ್ರ. ಡೇ ಬಂದಾಗ ಏನ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ? ಧೂಳು. ಅಂದ್ರೆ ಏನು? ಎವ್ರಿ ಡೇ ಅವನ ಆಶೀರ್ವಾದ ನೋಡ್ತಾ ಇರ್ಬೇಕು, ದೇವರ ವಾಗ್ದಾನ ನೆರವೇರುವುದನ್ನು ನೋಡ್ತಿರ್ಬೇಕು. ಅದಕ್ಕೆ ದೇವರ ಹಗಲಲ್ಲಿ ಅವನಿಗೆ ಧೂಳನ್ನು ತೋರಿಸ್ತಾರೆ, ರಾತ್ರಿಯಲ್ಲಿ ನಕ್ಷತ್ರ. ಅಂದ್ರೆ ಯಾವ ಟೈಮಲ್ಲಿ ಅವನು ಬೇರೆದನ್ನ ನೋಡಬಾರ್ದು, ನೆಗೆಟಿವ್ ಆದದನ್ನ ನೋಡಬಾರ್ದು, ಸೋಲನ್ನ ನೋಡಬಾರ್ದು, ಸಮಸ್ಯೆಗಳನ್ನ ನೋಡಬಾರ್ದು. ಇದಕ್ಕೋಸ್ಕರ ದೇವರು ಅಬ್ರಾಮನಿಗೆ ಹೇಳಿದ್ರು, ನೀನು ನೋಡು. ಏನ್ ನೋಡು? ನಿನ್ನ ಫ್ಯೂಚರ್ ಅನ್ನ ನೋಡು, ನಿಮ್ಮ ಭವಿಷ್ಯವನ್ನ ನೋಡ್ರಿ. ಎದರಿಂದ ನೋಡ್ರಿ? ಆತ್ಮಿಕ ಕಣ್ಣುಗಳಿಂದ ನೋಡ್ರಿ. ಅದನ್ನ ಆಲೋಚಿಸ್ರಿ, ಅದನ್ನ ನೋಡ್ಲಿಕ್ಕೆ ಪ್ರಾರಂಭಿಸ್ರಿ. ಯಾಕೆ ನೀನ್ ಏನ್ ಆಲೋಚಿಸ್ತೀಯೋ ಅದು ನಿನ್ನ ಮನಸ್ಸಿನ ಒಳಗಡೆ ಚಿತ್ರಣವಾಗ್ಲಿಕ್ಕೆ ಪ್ರಾರಂಭಿಸ್ತದೆ. ಈಗಿರುವ ಸ್ಥಿತಿಯನ್ನು ನೋಡ್ಲಿಕ್ಕೆ ದೇವರು ನಿಮ್ಮನ್ನ ಕರೆದಿಲ್ಲ. ನಿನಗಾಗಿ ದೇವರು ಒಂದು ವಾಗ್ದಾನ ಮಾಡಿದ್ದಾರೆ, ಅದನ್ನ ದೇವರು ನೆರವೇರಿಸಲು ಶಕ್ತನಾಗಿದ್ದಾರೆ. ನೀನು ಮಧ್ಯದಲ್ಲಿದೆಯಾ? ಆದಿಯಲ್ಲಿಯೂ ದೇವರಿದ್ದಾರೆ, ಅಂತದಲ್ಲಿಯೂ ದೇವರಿದ್ದಾರೆ. ನಿನ್ನ ಭವಿಷ್ಯ ಸೇಫ್ ಆಗಿದೆ, ಅದನ್ನು ನೋಡ್ಲಿಕ್ಕೆ ಪ್ರಾರಂಭಿಸ್ರಿ. ಬರೇ ಈಗಿನ ಪರಿಸ್ಥಿತಿ ನೋಡ್ತೀರಿ, ಮರಣವನ್ನ ಬಯಸ್ತೀರಿ. ಇದನ್ನ ಆಲೋಚನೆ ತಂದು ಹಾಕ್ತಾರು ಸೈತಾನ. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದಿಲ್ಲ.
ಭಯದಲ್ಲಿ ಇರುವಾಗ ಭಯವನ್ನು ನೋಡ್ಬೇಡ್ರಿ, ಜಯವನ್ನು ನೋಡ್ರಿ. ಇದೇ ಒಂದು ಸಂಗತಿ ಇದೆ. ಯೋಶುವನ ಪುಸ್ತಕ ತೆಗೆಯೋಣ, 6ನೇ ಅಧ್ಯಾಯಕ್ಕೆ ಬರೋಣ. ಯಾರಾದ್ರೂ 1-2 ವಚನ ಓದ್ತೀರಾ? ಯೋಶುವನ ಪುಸ್ತಕ 6ನೇ ಅಧ್ಯಾಯ. ಎಸ್, ಸಿ. ಓಕೆ, ನೆಕ್ಸ್ಟ್. ಯಾರು ಒಳಗೆ ಹೋಗ್ಲಿಲ್ಲ. ಯಾಕೆ ಹೆದರಿ, ಯಾಕೆ ಒಳಗೆ ಹೋಗ್ಲಿಲ್ಲ, ಹೊರಗೆ ಬರಲಿಲ್ಲ ಅಂದ್ರೆ ಏನಿತ್ತು ಅವರಿಗೆ? ಏನಿತ್ತು? ಇವತ್ತು ಇದೇ ಭಯ ಬಾಳ ಜನರಿಗೆಲ್ಲ. ಭವಿಷ್ಯದ ಬಗ್ಗೆ ಭಯ, ಪರಿಸ್ಥಿತಿಗಳ ಬಗ್ಗೆ ಭಯ, ಮಕ್ಕಳ ಬಗ್ಗೆ ಭಯ, ಕುಟುಂಬದ ಬಗ್ಗೆ ಭಯ. ಹಲೋ, ಭಯದಲ್ಲಿಲ್ವಾ ಜನ? ಆತಂಕ. ಮಕ್ಕಳು ಸ್ಕೂಲ್ಗೆ ಹೋದಾಗ ತಂದೆ ತಾಯಿಗಳಿಗೆ ಭಯ. ನಿನ್ನೆ ನನ್ನ ಮಗ ಸ್ಪೋರ್ಟ್ಸ್ ಆಡ್ಲಿಕ್ಕೆ ರಾತ್ರಿ ಹೋಗಿದ್ದಾನೆ, ನಮಗೊಂಥರ ಆತಂಕ. ಬಟ್ ಆತಂಕದ ಮಧ್ಯದಲ್ಲಿ ದೇವರಿದ್ದಾರೆ, ಹೌದಾ? ಸೊ ಇದೇ ಪರಿಸ್ಥಿತಿ ಇಲ್ಲಿತ್ತು. ಭಯಪಟ್ಟು ಒಳಗಡೆ ಡೋರ್ ಮುಚ್ಕೊಂಡು ಮಕ್ಕೊಂಡ್ ಬಿಟ್ಟಿದ್ದಾರೆ ಇವರು, ಹೊರಗೆ ಹೋಗ್ತಿಲ್ಲ. ಯಾಕೆಂದ್ರೆ ಹೊರಗಡೆ ಹೋದ್ರೆ ಎಲ್ಲ ಸತ್ತು ಹೋಗ್ತೀವಿ ಅನ್ನೋ ಭಯ. ಅಂತ ಪರಿಸ್ಥಿತಿಯಲ್ಲಿ ದೇವರು ಯೆಹೋಶುವನ ಸಂಗಡ ಮಾತನಾಡ್ತಾರೆ. ಏನು? ಆಗ ಯೆಹೋವನು ಏನ್ ಹೇಳ್ತಾರೆ ನೋಡ್ರಿ ಯೆಹೋಶುವನಿಗೆ. ಏನ್ ಹೇಳ್ರಿ? ಫಸ್ಟ್ ಏನ್ ಮಾಡ್ಬೇಕು? ಇಲ್ಲೇ ಹೇಳಿದ್ದೇನು? ಫಸ್ಟ್ಗೆ ದೇವರು ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾ ಇದ್ದಾರೆ, ನೋಡು. ನೋಡುವುದು ಬಹಳ ಇಂಪಾರ್ಟೆಂಟ್. ನೀನು ಏನನ್ನ ನೋಡ್ತೀಯ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಲ್ಲಿ ನಾವು ನೋಡ್ತೇವೆ, ಗಾಡ್ ಸೆಡ್ ಸಿ, ನೋಡು. ಯಾಕೆಂದ್ರೆ ದೇವರು ಇಸ್ರಾಯೇಲರಿಗೆ ಯೆಹೋಶುವನಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಅವನು ನೋಡದೆ ಅದನ್ನು ವಶ ಮಾಡ್ಕೊಳಕ್ ಆಗಲ್ಲ. ಅದಕ್ಕಾಗಿ ಆಲ್ರೆಡಿ ಏನ್ ಹೇಳ್ತಾರೆ ಈಗ? ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರನನ್ನು ನಿನ್ನ ಕೈಗೆ ಒಪ್ಪಿಸುವೆನು ಅಂತಿದ್ಯಾ? ಆಲ್ರೆಡಿ ಒಪ್ಪಿಸಿದ್ದಾರೆ, ಬಟ್ ಪ್ರಾಕ್ಟಿಕಲಿ ಇನ್ನೂ ಇಲ್ಲ. ವಾಸ್ತವವಾಗಿ ಏನು? ಅವನು ಇನ್ನೂ ಹೊಗೆಯಲ್ಲಿ. ಆ ಯೆರಿಕೋದವರಿಗೆ ಭಯಪಟ್ಟಿದ್ದಾರೆ ಇವರು. ಆದ್ರೆ ದೇವರೇನು ಹೇಳ್ತಾ ಇದ್ದಾರೆ? ಆಲ್ರೆಡಿ ನಾನು ನಿನಗೆ ಒಪ್ಪಿಸಿದ್ದೇನೆ, ಅದನ್ನು ನೋಡು. ಹಲೋ, ಇಲ್ಲೇ ಇದ್ದೀರಾ? ದೇವರು ಹೇಳ್ತಾ ಇರೋದು, ಆಲ್ರೆಡಿ ನಾನು ನಿನಗೆ ಒಪ್ಪಿಸಿದ್ದೇನೆ, ಅದನ್ನು ನೋಡು. ನಿನ್ನನ್ನು ದೇವರು ಕರೆದಿದ್ದು ಏನು ದೇವರು ಆಲ್ರೆಡಿ ಮಾಡಿದ್ದಾರೆ ಅದನ್ನು ನೋಡುವುದಕ್ಕೆ. ದೇವರ ವಾಕ್ಯದಲ್ಲಿ ಬಹಳಷ್ಟು ಸಾರಿ ಬರ್ತದೆ, ನನ್ನ ಭಾಷಣದಿಂದ ನಿಮಗೆ ಗುಣವಾಗಿದೆ. ವಾಗುವುದಂತಿದೆಯಾ? ಆಗಿದೆ, ಅದನ್ನು ನೋಡ್ರಿ. ಹಲೋ, ಇಲ್ಲೇ ಇದ್ದೀರಾ? ಏನನ್ನ ದೇವರು ಮಾಡಿದ್ದಾರೆ ಅದನ್ನ ನೋಡುವುದಕ್ಕೆ ನನ್ನನ್ನು ಕರೆದಿದ್ದಾರೆ. ಬಟ್ ಅದನ್ನು ನಾವು ನೋಡದೆ ಈಗಿನ ಪರಿಸ್ಥಿತಿಗಳನ್ನು ನೋಡ್ತಾ, ಆ ಶಾರೀರಿಕವಾಗಿ ಆಲೋಚನೆಗಳನ್ನು ಮಾಡ್ತಾ ಮರಣವನ್ನು ಹೊಂದುತ್ತಾ ಇದ್ದೇವೆ, ಸಮಸ್ಯೆಗಳನ್ನು ಹೊಂದುತ್ತಾ ಇದ್ದೇವೆ, ಇಕ್ಕಟ್ಟಿನಲ್ಲಿ ಜೀವಿಸ್ತಾ ಇದ್ದೇವೆ, ಲಾಸ್ಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ. ಯಾಕೆಂದ್ರೆ ನಾವು ನೋಡುವುದರಲ್ಲಿ ಸಮಸ್ಯೆ ಇದೆ. ಎಲ್ಲಿ ತನಕ ಯೆಹೋಶುವನು ದೇವರು ತನ್ನ ಕೈಗೆ ಒಪ್ಪಿಸಿಕೊಟ್ಟದ್ದನ್ನು ಅವನು ನೋಡುವುದಿಲ್ಲ, ಅಲ್ಲಿ ತನಕ ಅವನಿಗೆ ಅದು ಸಿಗುವುದಿಲ್ಲ. ಇದು ದೇವರಿಗೂ ಗೊತ್ತಾಯಿತು. ಇವ್ರು ಯಾವಾಗ ಭಯಪಟ್ಟು ಕೂತ್ಕೊಂಡ್ರು ಅವಾಗೇ ದೇವರಿಗೆ ಗೊತ್ತಾಯಿತು ಇವ್ರಿಗೆ ಹಿಂಗೆ ಆದ್ರೆ ಸಿಗುವುದಿಲ್ಲ. ಇದಕ್ಕೆ ಇವ್ರ ಮನಸ್ಸಿನಲ್ಲೂ ಆಲೋಚನೆ ಮೊದಲು ಬದಲಾಯಿಸೋಣ, ಇವರ ಮನಸ್ಥಿತಿಯನ್ನು ಬದಲಾಯಿಸೋಣ ಅಂತ ಹೇಳಿ ಅವನನ್ನು ಹೊರಗಡೆ ಕರೆದು ಹೇಳ್ತಾರೆ, ನೋಡು. ಏನನ್ನು ನೋಡು? ಆಲ್ರೆಡಿ ನಿನಗೆ ನಾನು ಯೆರಿಕೋವನ್ನು ಕೊಟ್ಟಿದ್ದೇನೆ, ಯೆರಿಕೋದಲ್ಲಿರುವ ಅರಸನನ್ನು ಕೊಟ್ಟಿದ್ದೇನೆ, ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಆ ಒಪ್ಪಿಸಿದ್ದನ್ನೇ ನೀನು ನೋಡು, ಮುಂದೆ ಸಾಕು. ಹಲ್ಲೆಲೂಯಾ. ಬೈಬಲ್ ಅಲ್ಲಿ ಎಷ್ಟು ವಾಗ್ದಾನಗಳಿದೆ. ಎಲ್ಲ ವಾಗ್ದಾನಗಳು ಮಾಡುವೆನು ಅಂತ ಇಲ್ಲ, ಮಾಡಿದ್ದೇನೆ, ಆಗಿದ್ದೇನೆ, ನೀವು ಪೂರ್ಣ ಜಯಶಾಲಿಗಳಾಗಿದ್ದೀರಿ, ಹಿಂಗೆ ಇದೆ. ಹೌದಾ? ಅಂದ್ರೇನು? ಆಲ್ರೆಡಿ ದೇವರು ಮಾಡಿ ಮುಗಿಸಿದ್ದನ್ನು ವಾಗ್ದಾನ ಮಾಡಿದ್ದಾರೆ. ಅದನ್ನ ನೀವು ನೋಡ್ತಾ ಇಲ್ಲ, ನೋಡದೆ ಈಗಿನ ಸಮಸ್ಯೆಗಳನ್ನ, ಪರಿಸ್ಥಿತಿಗಳನ್ನ ನೋಡಿ ನಮ್ಮ ಜೀವಿತವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ನಮ್ಮ ಆಲೋಚನೆಗಳು ಬಹಳ ಪ್ರಾಮುಖ್ಯವಾಗಿದೆ. ಅವರು ಯಾಕೆ ಹೆದರಿದ್ರಂದ್ರೆ, ಯೆರಿಕೋನ ಜನರನ್ನ ನೋಡುವಾಗ
ಅವರ ಆಲೋಚನೆಗಳಲ್ಲಿ ಭಯ ಬಂತು. ಅಯ್ಯೋ, ನಮಗಿಂತ ಬಲಿಷ್ಠರು, ಇದು ಆಲೋಚನೆ ಬಂತ. ಯಾವಾಗ ಆ ಆಲೋಚನೆ ಬಂತು, ಅವ್ರ ಮನಸ್ಸಿನ ಒಳಗಡೆ ಬಂತು, ಇವರನ್ನ ನಾವು ಸೋಲ್ಸಕ್ಕಾಗಲ್ಲ, ಅವಾಗ ಭಯ ಪ್ರಾರಂಭ ಆಯ್ತು. ಅದಕ್ಕೆ ನೀವು ಆಲೋಚನೆ ಮಾಡುವುದನ್ನೇ ಮೊದಲು ಏನ್ ಮಾಡ್ಕೋಬೇಕು? ಬದಲಾಯಿಸಿಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ನೀವು ಆಲೋಚನೆ ಬದಲಾಯಿಸಿಕೊಳ್ಳದೆ ನೀವು ಏನೇ ಮಾಡಿದ್ರು ಆಗುವುದಿಲ್ಲ. ಬಹಳಷ್ಟು ಜನರು ಡಾಕ್ಟರ್ಗಳು ಬಹಳ ಏನ್ ರಿಪೋರ್ಟ್ ಕೊಡ್ತಾರಲ್ಲ, ಅದ್ರ ಬಗ್ಗೆ ಬಹಳ ಆಲೋಚಿಸ್ತಾರೆ. ಹೌದಲ್ಲ? ಡಾಕ್ಟರ್ ಹೇಳಿದ್ರೆ ಮುಗಿದು ಹೋಯ್ತ್ರಿ. ನಾನು ನಿನ್ನೆ ನವಜೋತ್ ಸಿಂಗ್ ಸಿದ್ದು ಗೊತ್ತಾ ನಿಮಗೆ? ಕ್ರಿಕೆಟ್ ಪ್ಲೇಯರ್, ಸಿಕ್ಸರ್ ಸಿದ್ದು ಅಂತ ಕರೀತಿದ್ರು. ಸಿದ್ದು ಹಳೆ ಕ್ರಿಕೆಟ್ ಪ್ಲೇಯರ್, ಗೊತ್ತಾ? ಬಹಳ ಜನರಿಗೆ ಗೊತ್ತು, ಹೌದಲ್ಲ? ಈತನ ಸ್ಟೋರಿ ಕೇಳ್ತಾ ಇದ್ದೆ ನಾನು ನಿನ್ನೆ. ಏನಂದ್ರೆ, ಅವನ ಹೆಂಡತಿಗೆ 4 ಸ್ಟೇಜ್ ಕ್ಯಾನ್ಸರ್ ಇತ್ತು. 4 ಸ್ಟೇಜ್ ಕ್ಯಾನ್ಸರ್ ಆದಾಗ ಫಸ್ಟ್ ಟೈಮ್ ಆಪರೇಷನ್ ಆಯ್ತು. ಮತ್ತೆ ತಿರುಗಿ ಕಾಣಿಸ್ಕೊಂತು. ಮತ್ತೆ ತಿರುಗಿ ಕಾಣಿಸ್ಕೊಂಡಾಗ ಮತ್ತೆ ಮೊಹಾಲಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಎಲ್ಲ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡುವಾಗ ಡಾಕ್ಟರ್ ಹೇಳಿದ್ರು, ಓನ್ಲಿ 5% ನಿಮ್ಮ ಹೆಂಡತಿ ಬದುಕೋದು. ಎಷ್ಟು? 5% ಅಷ್ಟೇ, ಅವಳು ಮತ್ತೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಹೇಳಿದಾಗ ಏನಾಗ್ತದೆ ಮನುಷ್ಯನಿಗೆ? 5% ಮುಗೀತಂದ್ರೆ ಏನ್ ಮಾಡ್ತೀರಿ? ಮುಗೀತಲ್ಲ, ಆ 5% ಅನ್ನೇ ನೋಡ್ತಾ ಕೂತ್ಬಿಡ್ತೀವಿ ನಾವು. ಅದು 5 ಹೋಗಿ 1 ಆಗ್ಬಿಡ್ತದೆ, 1 ಹೋಗಿ ಡಮ್ಮ ಅಂದ್ಬಿಡ್ತೀವಿ. ಯಾಕೆ? ಅವ್ ಏನ್ ಹೇಳಿರ್ತಾನದು ನಮಗೆ ಬಹಳ ಇಂಪಾರ್ಟೆಂಟ್. ಡಾಕ್ಟರ್ ಹೇಳಿದ್ದು ತಿಳ್ಕೊಡ್ರಿ. ಅಂತ ಟೈಮಲ್ಲಿ ದೇವರು ಆತ್ಮನು ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ, ಹೌದಾ, ಸತ್ಯ ದೇವರನ್ನ ಆರಾಧಿಸದೆ ಮಾಡದೇ ಇರುವಂತ ಒಬ್ಬ ವ್ಯಕ್ತಿ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ, ಇಲ್ಲ ಡಾಕ್ಟರ್ ಹೇಳಿದ್ದು ಸುಳ್ಳು ಅಂತ. ಅವನು ಆಲೋಚಿಸ್ತಾನೆ, ಅವನು ಸ್ಟಡಿ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ, ಹೇಗಾದ್ರೂ ಮಾಡಿ ಇದಕ್ಕೆ ಒಂದು ಮೆಡಿಸಿನ್ ಇದ್ದೇ ಇರ್ತದಲ್ಲ ಅಂತ ಹೇಳಿ ಆತನು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮನೆಯಲ್ಲೇ ಆಯುರ್ವೇದಿಕ್ ಪ್ರಾರಂಭಿಸ್ತಾನೆ. ಅವನಿಗೆ ಆಲೋಚನೆ ಬಂತು. ಅವನು ಏನ್ ಸ್ಟಡಿ ಮಾಡಿದ ಅಂದ್ರೆ, ಮನುಷ್ಯನ ನಮ್ಮೆಲ್ಲರ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳಿದಾವೆ. ಎಲ್ಲರ ದೇಹದಲ್ಲಿ ಇರ್ತವೆ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇರ್ತವೆ. ಈ ಕ್ಯಾನ್ಸರ್ ಸೆಲ್ಸ್ಗಳಿಗೆ ಯಾವಾಗ ನಾವು ಆಹಾರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಅದು ಶಕ್ತಿಶಾಲಿಯಾಗಿ ಕ್ಯಾನ್ಸರ್ ಗಡ್ಡೆಗಳಾಗ್ಲಿಕ್ಕೆ ಪ್ರಾರಂಭಿಸ್ತವೆ. ಅವ ಸ್ಟಡಿ ಮಾಡದ ಏನಂದ್ರೆ, ಕ್ಯಾನ್ಸರ್ ಸೆಲ್ಸ್ಗೆ ಆಹಾರ ಯಾವುದು ನನ್ನಿಂದ ಹೋಗ್ತಾ ಇದೆ ಸ್ಟಡಿ ಮಾಡ್ದ. ಅವಾಗ ಅವನು ಗೊತ್ತಾಯ್ತು, ಎಲ್ಲ ವೈಟ್ ಐಟಮ್ಗಳು ಕ್ಯಾನ್ಸರ್ ಸೆಲ್ಸ್ಗೆ ಶಕ್ತಿ ಕೊಡುವಂಥದ್ದು. ವೈಟ್ ಮೈದಾ, ವೈಟ್ ಸಕ್ಕರೆ, ಹೌದಾ, ಆಮೇಲೆ ವೈಟ್ ರವೆ, ವೈಟ್ ಉಪ್ಪು ಏನಿದೆಯಲ್ಲ, ಇದು ಬಿಟ್ಟು ಎರಡನೇದು ಶುಗರ್ದಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಸ್ಗಳು, ಕೋಲ್ಡ್ ಡ್ರಿಂಕ್ಸ್, ಇವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಕ್ಯಾನ್ಸರ್ ಸೆಲ್ಸ್ಗೆ ನಾವು ಕೊಡ್ತಾ ಇರುವಂತ ಆಹಾರ ಅಂತ ಅವ್ನು ಗೊತ್ತಾಯ್ತು. ಇದನ್ನ ನಿಲ್ಸಿದ ಫಸ್ಟ್. ಅವ್ನು ಏನ್ ಮಾಡ್ದ? ಕಂಪ್ಲೀಟ್ ಆತನ ಹೆಂಡತಿಗೆ ಇದನ್ನು ಕೊಡೋದನ್ನ ಸ್ಟಾಪ್ ಮಾಡ್ದ. ಅನ್ನ ಬಂದ್ ಮಾಡ್ದಂತೆ, ಚಪಾತಿ ಬಂದ್ ಮಾಡ್ದಂತೆ, ಎಲ್ಲ ಬಂದ್ ಮಾಡ್ಬಿಟ್ಟಂತೆ. ಹಾಗಾದ್ರೆ ಕ್ಯಾನ್ಸರ್ ಸೆಲ್ಸ್ ಆಗಿ ಸಾಯಿಸುವಂತ ಮೆಡಿಸಿನ್ ಯಾವ್ದಂತ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಅವನ್ ಗೊತ್ತಾಯ್ತು, ನೀಮು, ಯಾವ್ದು ಹೇಳ್ರಿ, ಬೇವು. ಅವ್ನ್ ಗೊತ್ತಾಗಿದೆ ಏನಂದ್ರೆ, ಬೇವು ಗೊತ್ತಾಯ್ತಂತೆ, ನಿಂಬೆ ಗೊತ್ತಾಯ್ತಂತೆ, ಬೂದುಗುಂಬಳಕಾಯಿ ರಸ ಅಂತೆ, ಆಮೇಲೆ ಅರಿಶಿನ, ನಲ್ಲಿಕಾಯಿ, ಇವೆಲ್ಲ ಏನಂದ್ರೆ ಕ್ಯಾನ್ಸರ್ ಸೆಲ್ಸ್ ಅನ್ನ ಸಾಯಿಸುವಂಥದ್ದು ಗೊತ್ತಾಯ್ತು. ಅದನ್ನ ಸ್ಟಾಪ್ ಮಾಡ್ದ, ಇದನ್ನ ಕೊಡಕ್ ಸ್ಟಾರ್ಟ್ ಮಾಡ್ದ. ಅಷ್ಟೇ 40 ದಿನದಲ್ಲೇ ಅವನ ಹೆಂಡತಿ ಸರಿ ಆದ. 40 days 4 ಸ್ಟೇಜ್ ಕ್ಯಾನ್ಸರ್. ಇಮ್ಯಾಜಿನ್ ಮಾಡ್ರಿ, ಅವನ ಆಲೋಚನೆ ಬದಲಾಯಿಸಿದ್ದಕ್ಕೆ ಅವನ ಹೆಂಡತಿ ಜೀವ ಉಳಿತು. ಒಬ್ಬ ವ್ಯಕ್ತಿ, ದೇವರ ಆತ್ಮನಿಲ್ಲದ ವ್ಯಕ್ತಿ ಆಲೋಚನೆಯಲ್ಲಿ ಇಷ್ಟು ಶಕ್ತಿ ಇದೆ ಅಂದಮೇಲೆ ಪವಿತ್ರ ಆತ್ಮನಿಟ್ಟುವಂತ ನಾವು ಮಾಡೋ ಆಲೋಚನೆ ಎಷ್ಟು ಶಕ್ತಿ ಇದೆ. ಹಲ್ಲೆಲೂಯ. ದಯಮಾಡಿ ಹೇಳ್ತೇನೆ, ಯಾವುದನ್ನ ನಿನಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅದನ್ನ ನೋಡ್ಲಿಕ್ಕೆ ನೋಡ್ಬೇಡ್ರಿ. ಯಾವುದು ದೇವರ ವಾಕ್ಯ ಹೇಳ್ತಾರೆ ಅದನ್ನ ನೋಡ್ಲಿಕ್ಕೆ ಪ್ರಾರಂಭಿಸ್ರಿ. ಡಾಕ್ಟರ್ ಹೇಳ್ಬೋದು, ನೀನ್ ಮುಗಿತು, ನಡೆಯಕ್ಕಾಗಲ್ಲ, ಇನ್ ಲೈಫ್ ಲಾಂಗ್ ಅಂತ ಹೇಳ್ತಾರೆ, ಅದನ್ನ ನೋಡ್ಬೇಡ್ರಿ. ನೀವು ದೇವರ ಆತ್ಮನ ಮೂಲಕ ನಡೆಯುವುದನ್ನ ನೋಡ್ರಿ. ಡಾಕ್ಟರ್ ಹೇಳ್ತಾರೆ ಕ್ಯಾನ್ಸರ್ ಬಂದು ಸತ್ತೋಗ್ತೀರಿ, ಅದನ್ನ ನೋಡ್ಬೇಡ್ರಿ. ನೀವು ಜೀವದಿಂದ ಇರುವುದನ್ನ ನೋಡ್ರಿ. ಅವರ ಆಲೋಚನೆ ಅವರನ್ನ ಬದುಕಿಸಿದ್ರೆ, ಇವತ್ತು ನಮ್ಮ ಆಲೋಚನೆ ಅದು ದೇವರಾತ್ಮನ ಕೊಡುವಂತ ಆಲೋಚನೆ. ಇವತ್ತು ಈ ಜಗತ್ತಲ್ಲಿ ಏನಾದ್ರೂ ನಡೆದಿದೆ ಅಂದ್ರೆ ಒಬ್ಬ ಮನುಷ್ಯ ಮಾಡಿದ. ಇವತ್ತು ನಾವು ಒಳಗಡೆ ಕುತ್ಕೊಂಡು ಲೈಟ್ ಎಲ್ಲ ಆನ್ ಮಾಡಿ, ಫ್ಯಾನ್ ಆನ್ ಮಾಡ್ಕೊಂಡು ಆರಾಮಿದ್ದೀವಿ. ಅವತ್ತು ಯಾಕೆ ಅಂದ್ರೆ ಥಾಮಸ್ ಅಲ್ವಾ ಎಡಿಸನ್ ಆಲೋಚಿಸಿದ ಲೈಟ್ ಕಂಡು ಹಿಡಿಬೇಕಂತ. ಅವ ಆಲೋಚನೆ ಮಾಡದಿದ್ರೆ ಏನೂ ಆಗ್ತಿರ್ಲಿಲ್ರಿ. ಹಲೋ, ಇಲ್ಲೇ ಇದ್ದೀರಾ?
ಇಲ್ಲೇ ಇದ್ದೀರಾ? ಥಾಮಸ್ ಅಲ್ವಾ ಎಡಿಸನ್ ಆಲೋಚನೆ ಮಾಡದಿದ್ದಕ್ಕೆ ಇವತ್ತು ಬೆಳಕಲ್ಲಿ ಕೂತಿದ್ದೀವಿ. ಅವ ಆಲೋಚನೆ ಮಾಡ್ಲಿಲ್ಲ ಆಗಿದ್ರೆ ಯಾರು ಕಂಡು ಹಿಡ್ತಿದ್ರೆ ಗೊತ್ತಿಲ್ಲ ಇನ್ನ ಮಠ. ನಾನು ಹೇಳ್ತಿರೋದು ಒಂದೇ, ಹಾಗಾದ್ರೆ ಒಬ್ಬ ವ್ಯಕ್ತಿ ಆಲೋಚನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂದಮೇಲೆ ಇವತ್ತು ದೇವ ಮಕ್ಕಳು ನಾವು, ದೇವ ಜನರು ನಾವು, ದೇವರು ನಮಗೋಸ್ಕರ ಒಬ್ಬ ಸಹಾಯಕ ನಮ್ಮ ಜೀವಿತದಲ್ಲಿ ಕೊಟ್ಟಿರುವಾಗ ಆ ಸಹಾಯಕನ ಹೊಂದಿಕೊಂಡು ಜೀವಿಸುವಂತ ನಾವು ಎಂತ ಅಲ್ಲ. ಬಹಳ ಜನರು ಫಸ್ಟ್ ನನ್ನ ಆಲೋಚನೆ ಬರೇ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾವ್ರಿ, ತಾವೇ ಬರ್ತಾವ್ರಿ. ಇದು ಬಹಳ ಜನರ ಕಂಪ್ಲೇಂಟ್, ಹೌದಲ್ಲ? ನನಗೆ ಮಾಡಿಸೋದಿಲ್ಲ ಆದ್ರೂ ಬರ್ತಾವ್ರಿ ಕೆಟ್ಟ ಕೆಟ್ಟ ಆಲೋಚನೆ. ನಾನು ಹೇಳುದು, ಆಲೋಚನೆಗಳು ಬರುವುದನ್ನು ನೀನು ತಡಿಲಿಕ್ಕೆ ಆಗುದಿಲ್ಲ, ಆದ್ರೆ ಅದನ್ನ ಒಳಗಡೆ ತಗೊಳ್ಳೋದು ನಿನ್ನಲ್ಲಿದೆ, ಹೌದಾ? ನಾನು ನಿಮಗೆ ಹೇಳಿದೆ ಅಲ್ಲ ಮೊನ್ನೆ ಹೋದ್ವಾರ, ಪಕ್ಷಿಗಳ ಹಾರಾಟ ಮಾಡೋದು ನಿಲ್ಲಿಸ್ಲಿಕ್ಕೆ ಆಗತ್ತೆ ನಿಮ್ಮಿಂದ? ಇಲ್ಲ. ಆದ್ರೆ ನಿನ್ ತಲೆ ಮೇಲೆ ಕುತ್ಕೊಳ್ಳಂಗ್ ಮಾಡ್ಬೋದಾ? ಅಷ್ಟು ನಾನು ಏನ್ ಬಿಡುದು, ಪಕ್ಷಿ ಬಂದು ನನ್ನ ತಲೆ ಮೇಲೆ ಕೂತ್ಕೋತಾವ್ರಿ, ಅದಕ್ಕೆ ಉತ್ತರ ಇದೆಯಾ? ನೀನ್ ಬಿಟ್ಟಿದ್ದಕ್ಕೆ ಬಂದು ಕೂತ್ಕೋತಾವೆ. ನೀನೇ ಬ್ಯಾಡ ಅಂತ ವಿಶ್ ಮಾಡಿ ಬರ್ತಾವ ಅವು. ನಮ್ಮ ಜೀವಿತ ನಮ್ದು ಹೇಳು ಮಾತಿನ ಅರ್ಥನೇ ಹಿಂಗೆ, ಫಾಸ್ಟ್ರೆ ಬರೇ ಕೆಟ್ಟ ಕೆಟ್ಟ ಆಲೋಚನೆ ಬರ್ತಾವ್ರಿ. ಅರ್ಥ ಏನಂದ್ರೆ ಎಲ್ಲ ಪಕ್ಷಿಗಳು ನನ್ನ ತಲೆ ಮೇಲೆ ಹೊಂದ್ಕೊಂಡಿರ್ತಾವ್ರಿ ಅನ್ನೋರಂಗೆ ಹೇಳ್ತಿದ್ರಿ. ಅರೆ ಪಕ್ಷಿ ಬಂದು ಕುತ್ಕೊಳಕ್ ಬಿಟ್ಕೊಟ್ಟವ್ರಿ ಯಾರ್ರಿ? ರೈತನ ಬಗ್ಗೆ ಆಲೋಚನೆ ಮಾಡ್ರಿ. ರೈತ ಬೆಳೆ ಹೋಗಿ ಬೀಜ ಹಾಕಿ ಬರ್ತಾನೆ, ಆದ್ರೆ ಅವ್ನಿಗೆ ಗೊತ್ತಿಲ್ಲ ಇನ್ನೊಂದು ಬರ್ತದಲ್ಲಿ ಕಳೆ, ಹೌದಾ? ಅದಕ್ಕೆ ಜವಾಬ್ದಾರಿ ಅವನಲ್ಲ, ಬಟ್ ಅದನ್ನ ಬಿಡುದಿಲ್ಲ ಅವನು. ಬಿಡ್ತಾನ ಇರ್ಲಿಕ್ಕೆ? ಹಂಗೆ ಆಲೋಚನೆಗಳು ಬರ್ಬೋದು, ಬರೋದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಏನು ಒಳಗೆ ತಗೋತಿಯಲ್ಲ ಅದು ಇಂಪಾರ್ಟೆಂಟ್. ಯಾವುದನ್ನು ಒಳಗಡೆ ತಗೋತಾ ಇದ್ದೀರಿ, ಯಾವುದನ್ನು ಒಳಗಡೆ ರಿಸೀವ್ ಮಾಡ್ತಾ ಇದ್ದೀರಿ. ನನ್ನ ಜೀವಿತ ಉದ್ಧಾರ ಆಗುದಿಲ್ಲ, ಬರ್ತಾ ಇದೆ ಇಲ್ಲ ಅಂತಿಲ್ಲ, ಅದನ್ನ ಒಳಗೆ ತಗೋಬೇಡ. ಅದನ್ನ ಯೇಸು ಸ್ವಾಮಿ ಹೆಸರಲ್ಲಿ ತಿರಸ್ಕರಿಸಿ. ನಾನಿದನ್ನು ನಂಬುವುದಿಲ್ಲ, ನಾನು ದೇವರ ವಾಕ್ಯವನ್ನು ನಂಬ್ತೇನೆ. ಅದನ್ನ ಹೇಳಕ್ಕಾಗೋದಿಲ್ವಾ? ಇಲ್ಲಪ್ಪ ಅಷ್ಟೇ, ಮತ್ತು ಬರ್ತದೆ. ನೀನ್ ಒಳಗಡೆ ಬಿಟ್ಟುಕೊಂಡೀಯ, ಅದಕ್ಕೆ ಬರ್ತದೆ. ಬರುವುದು ತಪ್ಪಲ್ಲ, ಅದನ್ನ ಒಳಗಡೆ ತಗೋಬೇಡ್ರಿ. ಸೈತಾನ್ ಇರುವುದೇ ಕೆಟ್ಟ ಆಲೋಚನೆ ಕೊಡ್ಲಿಕ್ಕೆ, ಸೈತಾನ್ ಇರುವುದೇ ನಿಮ್ಮ ಜೀವಿತದಲ್ಲಿ ಬೇಡವಾದ ಆಲೋಚನೆ, ಅದನ್ನ ಒಳಗಡೆ ರಿಸೀವ್ ಮಾಡ್ಬೇಡ್ರಿ. ಅಂತ ಆಲೋಚನೆಗಳು ಬರುವಾಗ ಹೇಳ್ರಿ, ಯೇಸು ಸ್ವಾಮಿ ಹೆಸರಿನ ಇದನ್ನು ತಿರಸ್ಕರಿಸ್ತೇನೆ. ಡಾಕ್ಟರ್ ಹೇಳುವಂತ ಆಲೋಚನೆ ಮುಗಿದ್ 4 ತಿಂಗಳ ಸತ್ತು ಹೋಗ್ತೀರಿ, ನಂಬೇಡ್ರಿ. ನಿನ್ ಜೀವಿತದಲ್ಲಿ ಇನ್ ಮುಂದೆ ಕಾಲು ಬರುದಿಲ್ಲ, ನಂಬೇಡ್ರಿ. ನಿನಗಿನ್ ಕೆಲಸನೇ ಸಿಗುದಿಲ್ಲ, ನಂಬೇಡ್ರಿ. ಅಭಿವೃದ್ಧಿ ಆಗುದಿಲ್ಲ, ನಂಬೇಡ್ರಿ. ಫಸ್ಟ್ ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಂಗೆ ಹೇಳ್ತಾರಲ್ಲ. ನೀನು ಏನ್ ನೋಡ್ತೀಯ ಅದು ಇಂಪಾರ್ಟೆಂಟ್. ನೀನು ನಿನ್ನ ಕಣ್ಣಿಂದ ಏನ್ ನೋಡ್ತಾ ಇದೀಯಾ, ನೀನ್ ನಿನ್ನ ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತೀಯಾ, ಅದು ಇಂಪಾರ್ಟೆಂಟ್. ಹಲ್ಲೆಲೂಯಾ. ಎಷ್ಟು ಜನರಿಗೆ ದಾವೀದ್ ಗೋಲಿಯಾತನ ಕತೆ ಗೊತ್ತು? ಎಲ್ಲರಿಗೂ ಗೊತ್ತಾ? ಹೌದಲ್ಲ? ಪ್ರತಿಯೊಬ್ಬರಿಗೆ ಈ ಸ್ಟೋರಿ ಗೊತ್ತು. ಗೋಲಿಯಾತ ಯಾರು? ಒಬ್ಬ ಫಿಲಿಸ್ಟಿಯ ದೈತ್ಯ, ಒಬ್ಬ ಸೈನಿಕ. ಇವ್ರು 5 ಜನ ಅಣ್ತಂಬ್ರು, ಎಲ್ಲರೂ ಹಿಂಗೆ ಇದ್ರು, ಅವರು ದೈತ್ಯರೇ ಇದ್ರು, ಜಾಯಿಂಟ್ಸ್ ಅಂತ ಕರೀತಾರೆ. ಆದ್ರೆ ಇವರನ್ನ ಸೋಲಿಸಲಿಕ್ಕೆ ಇಸ್ರಾಯೇಲರಲ್ಲಿ ಯಾರಿಂದೂ ಆಗ್ತಿರಲಿಲ್ಲ. ಸ್ವತಃ ಎಲ್ಲ ಯುದ್ಧದಲ್ಲಿ ಪಂಡಿತನಾದಂತ ಸೌಲನಲ್ಲಿಯೂ ಆಗ್ಲಿಲ್ಲ, ಹೌದಾ? ಆಗ ದಾವೀದ ಏನ್ ಮಾಡ್ದ? ಒಂದು ದಿವಸ ಅಣ್ಣಂದ್ರಿಗೆ ಊಟ ಕೊಡ್ಲಿಕ್ಕೆ ಬರ್ತಾನ. ಅಣ್ಣಂದ್ರಿಗೆ ಊಟ ಕೊಡಕ್ ಬಂದಾಗ ಈ ಫಿಲಿಸ್ಟಿಯನು ಆರ್ಭಟಿಸುವುದು, ಇಸ್ರಾಯೇಲರಿಗೆ ವಿರೋಧವಾಗಿ ಮಾತಾಡೋದನ್ನ ಕೇಳಿಸ್ಕೊಳ್ತಾನೆ. ಯಾರು? ಅವಾಗ ಹೇಳ್ತಾರೆ, ಏನು ಸುನ್ನತಿ ಇಲ್ಲದಿರುವಂತ ಈ ವ್ಯಕ್ತಿ ಯಾರು ಇವನಿಗೆ ಒದರ್ತಾ ಇದ್ದಾನೆ? ಹಿಂಗೆ ಕೇಳ್ತಾನ ಅವನು. ಯಾರು? ಅವಾಗ ಅವ್ರ ಅಣ್ಣ, ಬಾಯಿ ಮುಚ್ಚಿ ಮಾತಾಡ್ಬೇಡ ಮಾರ, ನೀನ್ ಮಾತು ಕೇಳಿದ್ರೆ ಬಂದೇ ಬಿಡ್ತಾನ ಅವನು ಅಂತ ಅವ್ನ್ ಬೈತಾರೆ. ಯಾರು? ಅಣ್ಣ, ನೀ ಇಲ್ಲಿ ಯಾಕೆ ಬಂದಿ? ಮೊದ್ಲು ಮನೆಗೆ ಹೋಗಿ, ನೀನ್ ಕಳ್ಸಕ್ ನೋಡ್ತಾರ ಅವನನ್ನ. ಯಾಕೆ? ಇವು ಮಾತಾಡಿದ ಎಲ್ಲರೂ ಅವ್ ಕೇಳಿಸ್ಕೊಂಡ್ರೆ ಇಲ್ಲೇ ಬಂದ್ಬಿಡ್ತಾನಂತ ಹಂಗೆ ಮಾತಾಡ್ತಾ ಇದ್ದಾನೆ ಅವನು. ಯಾರು? ಸಣ್ಣ ಹುಡುಗ. ಅವನು ವಯಸ್ಸಲ್ಲಿ ಸಣ್ಣ ಹುಡುಗ, ಬಟ್ ಆಲೋಚನೆಯಲ್ಲಿ ಅವ್ರಿಗಿಂತ ದೊಡ್ಡವನಾಗಿದ್ದವನು, ಹೌದಲ್ಲ? ಅಣ್ಣರ್ ಬೈತಾರಂತೇಳಿ ಅಣ್ಣನ್ ಬಿಟ್ಬಿಟ್ಟ ಅವನು. ಅಲ್ಲಿರುವ ಸೈನಿಕರುಗಳೇ ಹೋದ. ಯಾರೀ ಮನುಷ್ಯ ಹಿಂಗೆಲ್ಲ ಅದ್ರತ? ನೀವು ಯಾರು ಸುಮ್ಮನೆ ಇದ್ದೀರಲ್ಲ? ಅವನನ್ನು ಸೋಲ್ಸಕ್ ಯಾರಿಗೂ ಆಗುದಿಲ್ಲಪ್ಪ. ಅದಕ್ಕಾಗಿ ಅರಸ ಅವನನ್ನು ಯಾರು ಸೋಲ್ಸಾರ ಅವ್ರಿಗೆ 3 ಆಫರ್ ಇಟ್ಟಿದ್ದಾನೆ. ಏನ್ ಹೇಳ್ತಾನೆ? ಆಫರ್ಗಳು ಬೇರೆ ಇದಾವೆ ಅವನು ಸೋಲ್ಸಕ್ಕೆ. ಅವನಿಗೆ ಇನ್ನೂ ಖುಷಿ ಆಯ್ತದೆ. ಯಾರಿಗೆ? ಏನ್ ಆಫರ್ಗಳು ಹೇಳಿ ನೋಡೋಣ.
ಫಸ್ಟ್ ಆಫರ್ ಹೇಳ್ತಾರೆ, ಯಾರು ಇವನನ್ನು ಸೋಲಿಸ್ತಾರೋ ಅವರಿಗೆ ನೋ ಟ್ಯಾಕ್ಸೇ ಇಲ್ಲ, ಟ್ಯಾಕ್ಸ್ ಫ್ರೀ. ಅರಸನಿಗೆ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಖುಷಿ ಆಯ್ತು ಇವನಿಗೆ, ಅರೆ ನಾವು ಎಷ್ಟು ದುಡ್ದು ಇವನಿಗೆ ಕೊಡ್ತಿದ್ವಲ್ಲ, ಹತ್ತರಲ್ಲಿ ಒಂದು ಪಾಲು ಇದು ನಿಲ್ಲಿಸ್ತಾರೆ. ಎರಡನೇದು, ಸ್ವಂತ ಮಗಳನ್ನೇ ಮದುವೆ ಮಾಡೋದು, ಇನ್ನೂ ಖುಷಿ ಆಯ್ತು ಇವನಿಗೆ. ಮೂರನೇದು, ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಗಿಫ್ಟ್ಗಳು. ಅವಾಗ ಹೇಳ್ತಾನೆ, ನಾನು ಮಾಡ್ತೇನೆ. ಏನ್ ಹೇಳ್ತಾನೆ? ನಾನು ಮಾಡ್ತೇನೆ ಅನ್ನುವಾಗ ಹೇಳಿದ ಸೈನಿಕ ನೋಡಿ ಏನಂದಿರ್ಬೋದು, ನೀನಾ ಅಂದಿರಲ್ಲ, ಏಯ್ ನಡಿ ಅಂತ ಹೇಳಿರುದಿಲ್ಲ. ಆದ್ರೂ ಹೇಳ್ತಾನೆ, ದಯಮಾಡಿ ನನಗೆ ಅರಸನ ಬಳಿ ಕರ್ಕೊಂಡೋಗ್ರಿ. ಯಾಕೆ? ಆಫರ್ಗಳು. ಅವಾಗ ಒಬ್ಬ ಹೋಗ್ತಾನೆ ಸೈನಿಕ, ನಾನು ಸ್ಟೋರಿ ಎಲ್ಲ ಓದ್ತಿಲ್ಲ, ಸಂಕ್ಷಿಪ್ತ ಹೇಳ್ತೇನೆ. ಹೋಗಿ ಸೌಲನ ಹೇಳ್ತಾನೆ, ಸೌಲನೇ, ಗೋಲ್ಯಾತನನ್ನ ಹೊಡಿಲಿಕ್ಕೆ ಯುದ್ಧ ಮಾಡ್ಲಿಕ್ಕೆ ಒಬ್ಬ ಬಂದಿದ್ದಾನೆ ಅನ್ನುವಾಗ ಅವ್ನು ಖುಷಿಯಾದ, ಯಾರು ಮನುಷ್ಯ ಅವನು, ಎಲ್ಲಿಂದ ಕರ್ಕೊಂಬರ್ರಿ ಅವನಿಗೆ ಅನ್ನುವಾಗ ಕರ್ಕೊಂಬರ್ತಾರೆ. ಸೌಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಎಲ್ಲಿದ್ದಾನೆ? ಯಾಕೆ ಅವನು ಇಲ್ಲಿದ್ದಾನೆ ಅಲ್ಲ, ಸಣ್ಣ ಹುಡುಗ ಅಲ್ಲ ಅವನು, ಎಲ್ಲಿದ್ದಾನೆ? ಇವನಾ? ಅವಾಗ ಹೇಳ್ತಾನೆ, ಮಗ ಮಮ್ಮಿ ಕಡೆ ಹೋಗಪ್ಪ, ಮಮ್ಮಿ ಕಡೆ ವಾಪಸ್ ಹೋಗು, ಮಮ್ಮಿ ಕಾಯ್ತಿರ್ತದೆ, ಊಟ ಮಾಡಿ ಮಲಗು, ಹಿಂಗೆ ಹೇಳ್ತಾನೆ ಅವ್ನು. ನೋಡ್ರಿ, ಓದ್ರಿ, ಮಮ್ಮಿ ಕಡೆ ಹೋಗು ಅಂತ. ಅವಾಗ ಸರ್ ವೇಟ್ ಮಾಡಿ, ನನ್ನ ಕುರಿ ಕಾಯುವಾಗ ಸಿಂಹ ಬರ್ತಿತ್ತು. ಸಿಂಹ ಕುರಿ ತಗೊಂಡು ಹೋಗುವಾಗ ಅದ್ರ ಬೆನ್ನ ಹತ್ತಿ ಸಿಂಹದ ಬಾಯಿ ಸೀಳಿ ನನ್ನ ಕುರಿಯನ್ನು ನಾನು ಕಾಪಾಡ್ತಿದ್ದೆ. ಕೆಲವು ಸಾರಿ ಕರಡಿ ಬರ್ತಿತ್ತು, ಕರಡಿ ಸಹ ಬಾಯಿ ಸೀಳಿ ನನ್ನ ಕುರಿಯನ್ನು ಕಾಪಾಡ್ತಿದ್ದೆ. ಆ ಸಿಂಹಕ್ಕೆ ಕರಡಿಗೆ ಆದ ಗತಿ ನೀವು ಮಾಡ್ತೀನಿ ಅಂತ ಹೇಳ್ತಾನೆ. ಇಮ್ಯಾಜಿನ್ ಮಾಡ್ರಿ, ನಾನು ಕತೆ ಹೇಳ್ತಾ ಇಲ್ಲ, ಆ ದಾವೀದನ ಆಲೋಚನೆ ಹೇಳ್ತಾ ಇದ್ದೆ. ಅವನು ಗೋಲ್ಯಾತನನ್ನ ನೋಡಿ ಮನೆಗೆ ಓಡೋಗ್ಲಿಲ್ಲ ಆಟ ಆಡಕ್ಕೆ. ಅವನೇನ್ ಮಾಡ್ತಾನೆ, ಸಿಂಹನಿಗೆ ಕರಡಿಗೆ ಮಾಡಿದ ಗತಿ ನಾನು ಇವನಿಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೌಲನಿಗೆ ಇದನ್ನ ನೋಡಿ ಆಶ್ಚರ್ಯ ಆಗ್ತದೆ, ಈ ತರ ಮಾತಾಡುದನ್ನ ನಾನು ಯಾರಲ್ಲಿ ನೋಡ್ಲಿಲ್ಲಲ್ಲ, ಯಾರಲ್ಲಿ ನೋಡುದಿಲ್ಲ ಇಂಥ ಒಂದು ಒಳ್ಳೆ ಪಾಸಿಟಿವ್ ಆಲೋಚನೆ, ಧೈರ್ಯದ ಆಲೋಚನೆಗಳು ಇವನ್ ಮೈಂಡ್ ಅಲ್ಲಿ ಬರ್ತಾ ಇದೆ ಮಾತುಗಳು. ಯಾಕೆಂದ್ರೆ ಅವನು ಗೋಲ್ಯಾತನ ನೋಡುವಾಗ ದೈತ್ಯನಾಗಿ ನೋಡ್ತಿಲ್ಲ. ಕುರಿ ಯಾವಾಗ ಸಿಂಹ ಕರಡಿ ಅಟ್ಯಾಕ್ ಮಾಡುತ್ತೋ, ಸಿಂಹಗೆ ಸೋಲಿಸಿದ ರೀತಿ ನೋಡ್ತಾ ಇದ್ದಾನೆ ಅಷ್ಟೇ. ಅವನು ಕರಡಿಗೆ ಸೋಲಿಸಿದ ರೀತಿ ನೋಡ್ತಾ ಇದ್ದಾನೆ. ಇವರೆಲ್ಲ ಹೆಂಗ್ ನೋಡ್ತಾ ಇದ್ದಾರೆ? ಭಯಂಕರ ದೈತ್ಯ, ಇವನನ್ನು ಸೋಲಿಸ್ಲಿಕ್ಕೆ ಇವರು ಸೋಲಿಸಬಹುದು. ಬಟ್ ಸಮಸ್ಯೆ ಏನಂದ್ರೆ ಇವರ ಆಲೋಚನೆ ತಪ್ಪಾಗಿದೆ. ಅವಾಗ ಸೌಲ್ ಏನೇನ್ ಮಾಡ್ದ ಗೊತ್ತಾ? ಇವನನ್ನು ಕಳಿಸ್ರಿ, ಯುದ್ಧಕ್ಕೆ ಕಳ್ಸೋಕ್ಕಿಂತ ಮುಂಚೆ ಇವ್ನಿಗೆ ಎಲ್ಲ ಹಾಕ್ರಿ, ಸರ್ವಾಯುಧಗಳು ಧರಿಸ್ರಿ ಅಂತ ಹಾಕಿದಾಗ ಎಲ್ಲ ಹಾಕ್ತಾರೆ. ಇವನಿಗೆ ಏನು ಹೆಲ್ಮೆಟ್ ಹಾಕ್ತಾರೆ, ಶಿರಸ್ತ್ರಾಣ ಹಾಕ್ತಾರೆ, ಕೈಯ ಖಡ್ಗಗಳು, ಅದನ್ನೆಲ್ಲ ಹಾಕೊಂಡು ರೋಬೋಟ್ ಆಗ್ಬಿಡ್ತಾನ. ಅವ್ನು ನಡೆಯಕ್ಕೆ ಬರಲ್ಲ ಅವನಿಗೆ. ಅವ್ನು ಹೇಳ್ತಾನೆ, ಇದೆಲ್ಲ ಹಾಕೊಂಡು ನಾನು ಸಾಯಿಸೇ ಬಿಡ್ತಾನೆ ಅವನು, ಇದೆಲ್ಲ ಬಿಚ್ಚ್ರಿ ಅಂತಾನು. ಮತ್ ಹೆಂಗ್ ಹೋಗ್ತೀಯೋ? ಏನ್ ಹೇಳ್ತಾರೆ, ಅಲ್ಲ ಇವು ಯಾವುದು ಇಲ್ಲಿ ಹೆಂಗ್ ಹೋಗ್ತಿ? ನಂಗೆ ಏನು ಬೇಡ, ಹಂಗೆ ಹೋಗ್ತೇನೆ ನಾನು. ಅಟ್ಲೀಸ್ಟ್ ಕತ್ತಿರು ತಗೊಂಡು, ಅವನ್ ಕತ್ತಿಲ್ಲ ಅವನಿಗೆ ಸಾಯಿಸ್ತೇನಂತ ಅವನು. ನೋಡ್ರಿ, ಓದ್ರಿ, ಅವನ ಕೈಯಲ್ಲಿ ಕತ್ತಿ ಇರ್ಲಿಲ್ಲ, ಅವ್ನು ಹೇಳ್ತಾನೆ ಅಟ್ಲೀಸ್ಟ್ ಕತ್ತಿ ತಗೊಂಡು ಹೋಗಂದ್ರೆ ಅವ್ನು ಹೇಳ್ತಾನೆ ಅವನ ಕತ್ತಿಲ್ಲ, ಅವನ್ನೇ ಸಾಯಿಸಿ ಬರ್ತೇನೆ ನಾನು. ಅವನ ಆಲೋಚನೆ ನೋಡ್ರಿ, ಅವನ ಕತ್ತಿಲ್ಲ ಅವನನ್ನೇ ಸಾಯಿಸ್ತೇನೆ. ಇಮ್ಯಾಜಿನ್, ಒಬ್ಬ ಸಣ್ಣ ಹುಡುಗ, ಅವನ ಆಲೋಚನೆ ಎಷ್ಟು ದೊಡ್ಡದಾಗಿದೆ. ಇವತ್ತು ನಾವು ಕ್ರಿಸ್ತನಲ್ಲಿ ಎಷ್ಟೋ ವರ್ಷಗಳಾಗಿದೆ, ನಮ್ಮ ಆಲೋಚನೆಗಳು ಹೆಂಗಿದೆ? ಸಮಸ್ಯೆಗಳನ್ನು ನೋಡಿದಿರ್ತೇವೆ, ರೋಗಗಳನ್ನು ನೋಡಿದಿರ್ತೇವೆ, ಸಾಲಗಳನ್ನು ನೋಡಿದಿರ್ತೇವೆ, ಕೆಟ್ಟದಾದ ಆಲೋಚನೆಗಳು ಮಾಡ್ತೇವೆ, ತಪ್ಪಾದ ನಿರ್ಧಾರ ತಗೋತೇವೆ. ದೇವರ ವಿಷಯದಲ್ಲಿ ನಾವು ಒಳ್ಳೆ ಆಲೋಚನೆ ಮಾಡೋದೇ ನಮಗೆ ಮರಣ. ಅದೇ ನಮಗೆ ಸಂಭವಿಸ್ತಾ ಇರೋದು. ಅವನು ಯುದ್ಧಕ್ಕೆ ರಣರಂಗಕ್ಕೆ ಹೋಗುವಾಗ ಅವ ಗೋಲಾತ ಹುಡುಕ್ತಾ ಇದ್ದಾನೆ, ಯಾರಂತ. ಅವಾಗ ಈ ಸಣ್ಣ ಹುಡುಗ ಹೆಂಗ್ ಹೋಗಿರ್ಬೋದು ಇಮ್ಯಾಜಿನ್ ಮಾಡ್ರಿ. ಅವನ ಕೈಗೆ ಏನಿತ್ತು? ಕವಡೆ. ಹಿಂಗೆ ಹೊಡಿತಾರಲ್ಲ, ಹಿಂಗ್ ಹೊಡಿತೀವ, ಬಟ್ ಅವಾಗ ಹಿಂಗಿತ್ತದ, ಹಿಂಗೆ ಮಾಡಿ ಹಿಂಗ್ ಹೊಡಿದ್ ಅಷ್ಟೇ. ಅವ ಹಿಂಗ್ ಮಾಡ್ಕೊಂತ ಹೊತ್ತಿರ್ಬೋದಲ್ಲ ಹಿಂಗೆ ಸುಮ್ನೆ. ಗೋಲ್ಯಾತ ಯಾರು ಇಲ್ಲದ್ ನೋಡಿ, ಇವನ ನೋಡಿ, ಇವ್ ಮಾತಾಡೋದ್ ನೋಡಿ, ನಾನ್ ನಿನ್ಗೆ ನಾಯಿ ತರ ಕಾಣ್ತೇನೆ ಅಂತ ಕೇಳ್ತಾನ ಗೋಲ್ಯಾತ. ನನ್ನ ನಾಯಿ ಮಾಡಿ ನೀನು ಕಲ್ ತಗೊಂಬಂದಿ. ಕಲ್ ಯಾರಿಗೆ ಹೊಡಿತಾರೆ? ನಾಯಿಗೆಲ್ಲ ಹೊಡಿದು. ನನ್ನ ನಾಯಿ ಅಂತ ತಿಳ್ಕೊಂಡು ನೀನ್ ಕಲ್ ತಗೊಂಡು ಹೊಡಿಲಿಕ್ಕೆ ಬಂದಿ ಅಂತೇಳಿ ತಿಳ್ಕೊಡ್ರಿ. ಅವಾಗ ಅವನು ಹೇಳುವಂತ ಮಾತು, ಗೋಲ್ಯಾತನೇ, ನೀನಾದ್ರೂ ಕತ್ತಿ ಹಿಡ್ಕೊಂಡು ಬಂದಿದ್ಯಾ, ಬರ್ಜಿ ಹಿಡ್ಕೊಂಡು ಬಂದಿದ್ಯಾ, ಎಲ್ಲವನ್ನ ಹಾಕೊಂಡ್ ಬಂದಿದ್ಯಾ, ಆದ್ರೆ ನಾನು ಯೇಸು ನಾಮದಲ್ಲಿ ನಾನು ಬಂದಿದ್ದೆ.
ಅದನ್ನೇ ಹೇಳ್ತಾನ, ನಾನು ದೇವರ ಹೆಸರಿನಲ್ಲಿ ಬಂದಿದ್ದೇನೆ, ಇವತ್ತು ನಿನ್ನ ಕತ್ತನ್ನು ನಾನು ಕೊಯ್ದು ನರಿಗಳಿಗೆ ನಾಯಿಗಳಿಗೆ ಹಾಕ್ತಾನೆ ಅಂತ ಹೇಳ್ತಾನೆ. ಇಮ್ಯಾಜಿನ್ ಮಾಡ್ರಿ, ಸಣ್ಣ ಹುಡುಗ ಅಂತ ದೊಡ್ಡ ಗೊಲ್ಯಾತನಿಗೆ ಹೇಳುವಂತ ಮಾತು. ಅವನು ಹೇಳಲಿಕ್ಕೆ ಕಾರಣ ಅಂದ್ರೆ ಅವನ ಮೈಂಡ್ ಒಳಗಡೆ ಅವನನ್ನ ದೊಡ್ಡದಾಗಿ ನೋಡ್ತಾ ಇಲ್ಲ, ಅವನಿಗಿಂತ ದೊಡ್ಡ ನನ್ನ ದೇವರಂತ ನೋಡ್ತಾ ಇಲ್ಲ. ಇದು ಇಂಪಾರ್ಟೆಂಟ್. ನಿಮ್ಮ ಮನಸ್ಸಿನಾಗ ಏನ್ ನೋಡ್ತೀರಿ ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಆಲೋಚನೆಗಳನ್ನ ಏನ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್. ದಯಮಾಡಿ ಹೇಳ್ತಾ ಇದ್ದೇನೆ, ನಿಮ್ಮ ಆಲೋಚನೆಗಳನ್ನ ಬದಲಾಯಿಸ್ರಿ. ಆಲೋಚನೆಗಳು ಬದಲಾಗದೆ ನೀವು ಬದಲಾಗೋದಿಲ್ಲ, ನಿಮ್ಮ ಲೈಫ್ ಬದಲಾಗೋದಿಲ್ಲ. ತಿಳ್ಕೊಡ್ರಿ. ಇದರಲ್ಲಿ ಬೆಸ್ಟ್ ಸೀನ್ ನನಗೆ ಬಹಳ ಇಷ್ಟ ಆಗಿದ್ದು, ನನ್ನ ರೋಮಗಳು ಎದ್ದೋಗಿದ್ದು ಯಾವುದಂದ್ರೆ, ಫಿಲಿಷ್ಟಿಯನು ಗೋಲ್ಯಾತನನ್ನು ಇವನ ಕಡೆಗೆ ಒಂದು ಹೆಜ್ಜೆ ಮುಂದೆ ಬರ್ತಾನೆ ಹೊಡಿಲಿಕ್ಕೆ. ಇವನು ಹಿಂದೆ ಹೋಗುದಿಲ್ಲ. ಬೈಬಲ್ ಹೇಳ್ತದೆ ಅವನ ಬಳಿಗೆ ಓಡಿ ಹೋದಂತೆ. ಯಾರ ಬಳಿಗೆ? ಅವನು ಫೋರ್ಸ್ ಆಗಿ ಬಂದಾಗ ಇವ್ ಸ್ವಲ್ಪ ಭಯ ಹಿಂದೆ ಹೋಗ್ಬೋದಲ್ಲ, ಹಿಂದೆ ಹೋಗ್ಲಿಲ್ರಿ. ಅವನ ಬಳಿಗೆ ಓಡಿ ಹೋದಂತೆ. ನೀವು ಮನೆಗೆ ಹೋಗಿ 1 ಸಾಮುವೇಲ ಪುಸ್ತಕದಲ್ಲಿ ಓದ್ರಿ, ಅವನ ಬಳಿಗೆ ಓಡಿ ಹೋಗ್ತಾನೆ. ಇಮ್ಯಾಜಿನ್, ಯಾಕೆ ಈ ತರ? ಅವನ್ ಏನ್ ಹೇಳ್ದ ಅದನ್ನೇ ಮಾಡ್ದ. ಅವನು ಒಂದೇ ಅವನ ಕಲ್ಲಿನಿಂದ ಅವನನ್ನ ಕೆಳಗೆ ಬೀಳಿಸಿದ, ಅವನದೇ ಕತ್ತಿ ತಗೊಂಡು ಅವನ ರುಂಡವನ್ನ ಕತ್ತರಿಸಿದ. ಇಮ್ಯಾಜಿನ್, ಅವನು ಏನ್ ಹೇಳ್ದ ಅದನ್ನ ಅವ್ನು ಮಾಡ್ದ. ಯಾಕೆಂದ್ರೆ ಅದನ್ನ ಅವನು ನೋಡ್ತಾ ಇದ್ದ. ಸೊ ಅದಕ್ಕೋಸ್ಕರ ನೀವು ಮಾಡುವ ಆಲೋಚನೆ ಬಹಳ ಇಂಪಾರ್ಟೆಂಟ್. ದಯಮಾಡಿ ಹೇಳ್ತೇನೆ, ಆತ್ಮಿಕವಾಗಿ ಆಲೋಚನೆ ಮಾಡ್ರಿ. ನಿನ್ನ ಪರಿಸ್ಥಿತಿ ಬಗ್ಗೆ, ರೋಗದ ಬಗ್ಗೆ ಆಲೋಚನೆ ಮಾಡಬೇಡ್ರಿ. ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹೆಂಗೆ ಹೇಳ್ತಾರಲ್ಲ, ನೀನು ಏನ್ ನೋಡ್ತೀಯ ಅದು ಇಂಪಾರ್ಟೆಂಟ್. ನಿನ್ನ ಮನಸ್ಸು ಏನ್ ಹೇಳ್ತಾರೆ ನೋಡ್ರಿ. ಮುಂಚೆ ರೋಗಕ್ಕೆ ಔಷಧಿ ಇರ್ಲಿಲ್ಲ ಕೆಲವೊಂದು. ಆ ರೋಗ ಬಂದ ತಕ್ಷಣ ಮನುಷ್ಯರ ಆಲೋಚನೆ ಬಂತು, ಮುಗಿ ಹೋಯ್ತು ಇವನ್ ಕತಿ ಅಂತಿದ್ರಲ್ಲ. ಈ ರೋಗ ಬಂತ, ಇವನ್ ಕತಿ ಮುಗೀತು ಅಂತ ಹೇಳ್ತಿದ್ರು. ಯಾಕೆ? ಆ ರೋಗಕ್ಕೆ ಔಷಧಿ ಇರ್ಲಿಲ್ಲ. ಬಟ್ ಯಾವಾಗ ರೋಗಕ್ಕೆ ಔಷಧಿ ಕಂಡಿಡಿದ್ರು ಆಗ ಅವ್ರ ಆಲೋಚನೆ ಏನಾಯ್ತು? ಬದಲಾಗ್ಲಿಲ್ವಾ? ಈ ರೋಗ ಬಂದ್ರು ಈಗ ಬದುಕ್ತಾರೆ. ಯಾಕೆ? ಅದಕ್ಕೆ ಮೆಡಿಸಿನ್ ಇದೆ. ಸೇಮ್ ಥಿಂಗ್. ನಿಮ್ ಜೀವಿತದ ಎಲ್ಲ ಪರಿಸ್ಥಿತಿಗಳಿಗೆ ಉತ್ತರ ಇದೆ, ಸಮಸ್ಯೆಗೆ ಪರಿಹಾರ ಇದೆ. ಹೌದಾ? ಸೊ ಅದಕ್ಕೋಸ್ಕರ ನಾನು ಹೇಳೋದು, ವೈದ್ಯರು ಹೇಳೋದಾಗ್ಲಿ, ಲೋಕದ ಜನರಾಗಿರ್ಲಿ, ನೆಗೆಟಿವ್ ಮಾತುಗಳನ್ನ ಅದನ್ನ ನೀವು ನಂಬಬೇಡ್ರಿ. ಅದು ಅವ್ರು ಹೇಳ್ತಾರೆ, ಅದನ್ನ ನೀವು ಆಲೋಚನೆ ಮಾಡಬೇಡ್ರಿ. ನೀವು ಆಲೋಚನೆ ಏನಿದ್ರು ದೇವರ ವಾಕ್ಯದ ಪ್ರಕಾರ ಆಲೋಚಿಸ್ರಿ. ದೇವರ ವಾಕ್ಯ ಏನ್ ಹೇಳ್ತದೆ ಅದನ್ನ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಂತುಕೊಂಡು